ಲೇ ಮೂರ್ತಿ, ಎಷ್ಟು ಸರಿನೋ ಹೇಳೋದು ನಿನಗೆ ಸ್ನಾನ ಮಾಡ್ಕೊಂಬ ಅಂತ, ಹಂಗೆ ಕಡ್ಡಿ ಹಚ್ಬಿಡ್ತಿಯಲ್ಲೋ. ಸ್ನಾನ ಮಾಡಿ ಹಿಂಗ ನೀನು ಅವತಾರ. ಪೂಜೆ ಮಾಡು. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಯೂಶಲಿ ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಮಿಲಿಟರಿ ಹೋಟ್ಲನ್ನ ಕರೆಸ್ತಾ ಇದೀವಿ, ನಾನ್ ವೆಜ್ ಹೋಟ್ಲನ್ನ ಕರೆಸ್ತಾ ಇದೀವಿ, ಅದ್ಭುತವಾಗಿರೋ ಅಡುಗೆಗಳನ್ನ ಮಾಡ್ತಾ ಇದೀವಿ. ಆದರೆ ಇವತ್ತು ಸ್ಪೆಷಲ್ ಆಗಿ JFC ಇಂದ ಬರ್ತಾ ಇದ್ದಾರೆ. ಮಂಜು ಅವರು ಬರ್ತಾ ಇದ್ದಾರೆ. ಒಳ್ಳೆ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಅವ್ರನ್ನ ಕರ್ಸ್ಕೊಳ್ತಾ ಇದೀವಿ, ಒಂದು ಅಡುಗೆನ ಮಾಡಿಸ್ತಾ ಇದೀವಿ. ಮೂರ್ತಿ, ಮಂಜಣ್ಣ ಇರ್ಬೇಕು, ನಾವು ಕಳ್ಸ ಇಲ್ಲ ಅವ್ರನ್ನ. ಅಲ್ಲೇ ಬಿರಿಯಾನಿ ಮಾಡ್ಬಿಟ್ಟಾರ ಕಣ ಅವರು. ಮಂಜು ಅವರೇ ಬನ್ನಿ ಸರ್. ನಮಸ್ಕಾರ ಮಂಜು. ನಮಸ್ತೆ ಸರ್. ಆರಾಮ? ಏನೋ ನಿಮ್ದು ಫುಲ್ ಬಿಸಿನಾ? ತುಂಬಾ. ಹೆಂಗಿದೆ ಬಿಸ್ನೆಸ್ ಎಲ್ಲ? ತಕ್ಕಮಟ್ಟು ನಡೀತಾ ಇದೆ. ತಕ್ಕಮಟ್ಟಿಗೆ ಸಮಯ ಚೆನ್ನಾಗಿ ನಡೀತಾ ಇರ್ಬೇಕಲ್ಲ. ಎಲ್ಲ ಸ್ವಲ್ಪ ಕಾರ್ತಿಕ ಬೇರೆ ಮುಗೀತು, ಜನಗಳು ಬೇರೆ ತಿನ್ನಕ್ ಶುರು ಮಾಡಿದ್ದಾರೆ. ಇನ್ನೇನ್ ನಿಮ್ಗೆ ಇನ್ಮೇಲೆ ಸ್ಟಾರ್ಟ್ ಹೊಸ ನೋಟ್ ಬೇರೆ ಬಂದಿದೆ, ಹಳೆ ನೋಟ್ ಎಲ್ಲ ಕರ್ಗೋಗಿದೆ. ಆ ಬಿಸ್ನೆಸ್ ಚೆನ್ನಾಗಿ ಆಗ್ಬೇಕು ಎಲ್ಲಾರ್ಗು. ಕೈಯಲ್ಲಿ ಕಾಸಿದ್ರೇನೆ ಬಿಸ್ನೆಸ್, ಎಲ್ಲಾ ಬಿಸ್ನೆಸ್ ಚೆನ್ನಾಗಿ ಓಡೋದು. ಎಲ್ಲ ಬಿಸ್ನೆಸ್ ಅನ್ನೋದಕ್ಕಿಂತ ಹೇಳಿ ಸರ್. ಹೋಟೆಲ್ ಬಿಸ್ನೆಸ್ ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. ಕಡಿಮೆ ಆಗ್ಬಾರ್ದು, ಆಗೋಲ್ಲ. ತಿನ್ನೋದೇ ಕಡಿಮೆ ಆಗ್ಬಿಡ್ತು ಅಂದ್ರೆ ಬೇರೆ ಹೆಂಗ್ರಿ ನಡೆಯುತ್ತೆ. ಓಕೆ ಮಂಜು, ಏನ್ ಮಾಡ್ತಾ ಇರೋದು ನಮ್ಮ ಕಾರ್ಯಕ್ರಮದ ನೀವು? ಇವತ್ತು ಸಾಲನ್ ಚಿಕನ್ ಮಾಡ್ತಾ ಇದ್ದೀನಿ. ಸಾಲನ್ ಚಿಕನ್. ಸಾಲನ್ ಚಿಕನ್. ಓಕೆ, ಸಾಲನ್ ಚಿಕನ್ ಮಾಡೋಕ್ಕೋಸ್ಕರ JFCಯ ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ. ಮಂಜೂರ್ ಪರಿಚಯ ಸಾಕಷ್ಟು ಸರಿ ನಿಮ್ಗಾಗಿದೆ. ನಮ್ಮ ಟಿಂಬರ್ಲ್ಯಾಂಡ್ ಲೇಔಟ್ನಲ್ಲಿ JFC ಅವರ ಅದ್ಭುತವಾಗಿರುವಂಥ ಹೋಟೆಲ್ ಇದೆ. ಅವ್ರದೇ ಹೋಟೆಲು. KG ಗಟ್ಟಲೆ, KG ಲೆಕ್ಕದಲ್ಲಿ ಕಬಾಬ್ನ ಕೊಡ್ತಾರೆ, ಬೇಕಾಗಿರುವಂಥ ಐಟಮ್ನ ಮಾಡಿಕೊಡ್ತಾರೆ. ಅದ್ಭುತವಾದಂಥ ಕಲೆಗಾರರು, ಅಪ್ಪ ಮಕ್ಕಳಿಬ್ರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜು ಅವರು ಬಂದಿದ್ದಾರೆ. ಮಂಜು, ಸಾಲನ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಸಲಾನ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಕಡಲೆಕಾಯಿ ಬೀಜ, ಇಂಗು, ಗಸಗಸೆ, ಜೀರಿಗೆ, ಸೋಂಪು, ಪಲಾವ್ ಎಲೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ಎಣ್ಣೆ ಹಾಕ್ಲ ಇದಕ್ಕೆ? ಒಂದ್ ನಿಮಿಷ ಇದು ಸ್ವಲ್ಪ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಿ. ಇದಕ್ಕೆಲ್ಲ ಹಾಕೊಂಡ್ಬಿಡ್ತೀನಿ. ಹಾಕೊಳ್ಳಿ. ಏನ್ ಹಾಕ್ತಾ ಇದೀರಾ? ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇದೀನಿ, ತುರಿದಿರೋದು. ಒಂದು 2 ಸ್ಪೂನ್ ಅಷ್ಟು ತುರಿದಿರೋ ಅಂತ ತೆಂಗಿನಕಾಯಿ. ಸಾಲನ್ ಚಿಕನ್ ಮಾಡಕ್ಕೋಸ್ಕರ ಬಂದಿದ್ದಾರೆ. ಎಸ್ ಸರ್. ಒಂದು 60 ಗ್ರಾಮ್ ಅಷ್ಟು ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀರಾ? ಹೌದು. ಇವಾಗ ತಾನೇ ಪರಿಚಯ ಆಗಿದೆ. ಓಕೆ, ಆಮೇಲೆ ಕಡಲೆಕಾಯಿ ಬೀಜ ಹಾಕೋಣ. ಆಮೇಲೆ ಶುಂಠಿ ಹಾಕಿ, 1 ಸ್ಪೂನ್ ಅಷ್ಟು. ಓಕೆ. ಬೆಳ್ಳುಳ್ಳಿ 1 ಸ್ಪೂನ್ ಅಷ್ಟು ಶುಂಠಿ ಹಾಕಿದ್ರೆ 2 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ. ಬೆಳ್ಳುಳ್ಳಿ. ಓಕೆ. ಆಮೇಲೆ ಸ್ವಲ್ಪ ಇಂಗು. ಹಿಂಗ್ ಬೇರೆ ಹಾಕ್ತಾ ಹಿಂಗ ಇದ್ದೀರಾ? ಅದೇ ಸ್ಪೆಷಲ್ ಈ ಚಿಕನ್ದು. ಹಾಕಿ ಸರ್. ಟೀ ಸ್ಪೂನ್ ಅಷ್ಟು. ಓಕೆ. ಹಿಂಗ್ ಹಾಕಿದ್ದಾರೆ, ತೆಂಗಿನಕಾಯಿ ಹಾಕಿದ್ದಾರೆ, ಕಡಲೆಕಾಯಿ ಬೀಜ ಹಾಕಿದ್ದಾರೆ, ಶುಂಠಿ ಹಾಕಿದ್ದಾರೆ, ಬೆಳ್ಳುಳ್ಳಿ ಕೂಡ ಹಾಕಿದ್ದಾರೆ. ಆಮೇಲೆ ಗಸಗಸೆ. ಗ್ರೇವಿನ ಇದು ಮಂಜು? ಖಂಡಿತ. ಓಕೆ. ಯಾರು ಚೆನ್ನಾಗಿರುತ್ತೆ? ಚಪಾತಿಗಾಗ್ಲಿ, ದೋಸೆಗಾಗ್ಲಿ ಸಕ್ಕತ್ತಾಗಿರುತ್ತಾ? ಪರೋಟಾಗೆ ಸೂಪರ್ ಇರ್ತದೆ. ಓಕೆ ಸರ್, ಡನ್. ಒಂದು 2 ಸ್ಪೂನ್ ಅಷ್ಟು ಇದು ಹಾಕೊಂಡಿದ್ದೀನಿ, ಗಸಗಸೆ. ಆಯ್ತು. ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ. ಆಯ್ತು. ಸೋಂಪು ಒಂದು ಅರ್ಧ ಸ್ಪೂನ್ ಹಾಕಿ ಸರ್. ಓಕೆ. ಟೊಮೊಟೊ ಹಾಕೊಳ್ಳೋಣ. ಹಾಕಿ ಸರ್. ಯಾವಾಗ ನೀವು ಮಸಾಲೆಗಳನ್ನ ಒಂದು ತಟ್ಟೆ ಒಳಗೆ ಇಟ್ಕೊಂಡು ಹಾಕ್ಕೊಳ್ತೀರೋ ಅದು ಕ್ರಮ. ಆ ಕ್ರಮದಲ್ಲಿ ಏನಾಗುತ್ತೆ ಅಂದರೆ, ಸಪೋಸ್ ನೀವು ಟೊಮೆಟೊ ಮರ್ತೋಗಿರ್ತಾರೆ, ಎಷ್ಟೋ ಜನ ಉಪ್ಪು ಮರ್ತೋಗಿರ್ತಾರೆ, ಹಿಂಗೆ ಹಾಕೋದು ಮರ್ತೋಗ್ಬಿಡ್ತಾರೆ. ಅದ್ರ ಬದಲು ಈ ತಟ್ಟೆಲಿ ಹಾಕೊಂಡಾಗ ನೀವು ಕಣ್ಣು ಕಾಣುತ್ತೆ ಎಷ್ಟು ಪ್ರಮಾಣ ಹಾಕಿದೀವಿ. ಟೊಮೆಟೊ ಜಾಸ್ತಿ ಹಾಕಿದೀವಿ, ತೆಗೆದಾಕೋಣ. ಈರುಳ್ಳಿ ಸ್ವಲ್ಪ ಕಡಿಮೆ ಹಾಕಬೇಕು, ಅಯ್ಯೋ ಇನ್ನು ಸ್ವಲ್ಪ ಕಡಲೆಕಾಯಿ ಬೀಜ ಜಾಸ್ತಿ ಹಾಕಬೇಕು ಅಂತ ಆ ಕಣ್ಣಿನ ಅಳತೆಯಲ್ಲಿ ಗೊತ್ತಾಗುತ್ತೆ. ಯಾವುದೇ ಗ್ರಾಮು ಏನೇ ತೂಕ ಹಿಡಿದ್ರು ಕೂಡ ಕಣ್ಣಳತೆ ಅಡುಗೆ ಮಾಡೋರಿಗೆ ತುಂಬಾನೇ ಇಂಪಾರ್ಟೆಂಟ್. ಖಂಡಿತ. ಎಸ್ ಸರ್. ಸ್ವಲ್ಪ ಈರುಳ್ಳಿ ಸೇರಿಸೋಣ. ಹಾಕಿ ಸರ್. ಸ್ವಲ್ಪನೇ ಹಾಕೊಳ್ಳೋಣ, ಯಾಕಂದ್ರೆ ಮತ್ತೆ ಫ್ರೈಗೆ ಹಾಕೋತೀವಿ. ಓಕೆ. ಕರಿಬೇವು ಜಾಸ್ತಿ ಹಾಕೊಳ್ಳೋದು ಬೇಡ, ಸ್ವಲ್ಪನೇ. ಓಕೆ. ಇಷ್ಟು ಮಸಾಲ ತಯಾರು ಮಾಡ್ಕೋಬೇಕಂದ್ರೆ ನಾವು ಪ್ಲೇಟಲ್ಲಿ ಹಿಂಗೆ ಹಾಕೊಂಡು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕಿ ಸರ್. ಹಾಕಿ. ಉಪ್ಪಿದೆ, ಗಸಗಸೆ ಇದೆ, ತೆಂಗಿನಕಾಯಿ ಇದೆ, ಟೊಮೆಟೊ ಇದೆ, ಈರುಳ್ಳಿ ಇದೆ, 1-2 ಕರಿಬೇವಿದೆ, ಸೋಂಪಿದೆ, ಜೀರಿಗೆ ಇದೆ, ಇಂಗಿದೆ, ಬೆಳ್ಳುಳ್ಳಿ ಇದೆ, ಜೊತೆಗೆ ಶುಂಠಿ ಕೂಡ ಇದೆ. ಏನು ಮಾಡಿದ್ದೀನ? ಈಗ ಸ್ವಲ್ಪ ಎಣ್ಣೆ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ನೋಡಿ, ಈಗ ಎಲ್ಲ ಒಟ್ಟಾರೆ ಎಲ್ಲ ಹಾಕ್ಬಿಡೋದಾ? ಎಲ್ಲ ಒಟ್ಟಿಗೆ ಹಾಕ್ಬಿಡೋಣ. ವೆರಿ ಗುಡ್ ಸರ್. ಯಾಕಂದ್ರೆ ಯಾವುದು ಇಲ್ಲಿ
ಜಾಸ್ತಿ ಫ್ರೈ ಆಗೋದು ಬೇಡ, ಎಲ್ಲ ಸಮ ಪ್ರಮಾಣದಲ್ಲಿ ಫ್ರೈ ಆಗಿ. ಓಕೆ, ಇದು ನೀವು ಹೋಟ್ಲಲ್ಲಿ ಮಾಡ್ತೀರಾ? ಇಲ್ಲ ಅಲ್ಲ, ಮನೆಗೆ ಮಾಡೋದು ಇರ್ಬೇಕಿದು. ಇಲ್ಲ, ನಿಮಗೆ ಆಗಲೇ ಹೇಳಿದ್ದೀನಿ ಒಂದ್ಸಲಿ, ಹೇಳಿ ಸರ್. ನಿಮಗೆ ಯಾವುದೇ ಕೇಟ್ರಿಂಗ್ ಆರ್ಡರ್ ಆಗಲಿ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟರೆ 20 ಜನದ ಮೇಲೆ ಮಾಡ್ಕೊಡ್ತೀವಿ. ಓಕೆ ಏನೇ ಕೊಟ್ಟರು ಮಾಡ್ಕೊಡ್ತೀವಿ. ಓಕೆ ಓಕೆ. ಅಲ್ಲ, ಇದು ನಿಮ್ಮ ಹೋಟ್ಲಲ್ಲಿ ಸಿಗಲ್ಲ ಇದು? ಸದ್ಯಕ್ಕೆ ಸಿಗಲ್ಲ. ಓಕೆ. ರುಬ್ಕೊಳಕ್ಕಾಗಲ್ಲ? ಹಾಂ, ರುಬ್ಕೊಳಕ್ಕೆ. ಚಿಕನ್ ಇಷ್ಟು ಅರ್ಧ ಕೆಜಿ ಇದೆಯಾ? ಒಂದು 600 ಗ್ರಾಮ್ ಅಷ್ಟೇ ಸರ್. ಓಕೆ, ಜಾಸ್ತಿ ಆಯ್ತಾ ಮಸಾಲ? ಇಲ್ಲ ಇಲ್ಲ, ಪರವಾಗಿಲ್ಲ, ನಿಮಗೆ gravy ಬರುತ್ತಲ್ವಾ? ಗ್ರೇವಿ ಬೇಕು. ಚಪಾತಿಗೆ ಇದಕ್ಕೆಲ್ಲ ಗ್ರೇವಿ ಇದ್ರೇನೆ ಓಕೆ. ಸ್ವಲ್ಪ ಕಡಿಮೆ. ಏನು ತಂದಿದ್ದೀರಾ ನೀವು ಹೋಟ್ಲಿಂದ ನಮಗೆ ತಿನ್ನಕ್ಕೆ? ಸದ್ಯಕ್ಕೆ ಇದನ್ನೇ ಮಾಡ್ಕೊಡೋಣ ಅಂತಿದ್ದೀವಿ. ಕರ್ ಚಪಾತಿ ಚಪಾತಿ ಪೂರಿ ತಂದಿದ್ದೀವಿ. ಎಲ್ಲ ತಂದಿದ್ದೀರಾ? Yes, yes. ವೆರಿ ಗುಡ್ ಸರ್. ಯಾವಾಗ ಅಪ್ಪ ಆಗ್ತಾ ಇರೋದು? ಶೀಘ್ರದಲ್ಲೇ ಆಗುತ್ತೆ. ಅತಿ ಶೀಘ್ರದಲ್ಲಿ. ಅಂತೂ ಕೃಷ್ಣಪ್ಪ ಅವ್ರನ್ನ ತಾತ ಮಾಡ್ತಾ ಇದ್ದೀರಾ? ಹಾಂ, ಓಹೋ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಅಂದರೆ ಮಸಾಲಕ್ಕೆ ಏನೇನು ಬೇಕೋ ಪದಾರ್ಥಗಳನ್ನ ಇಟ್ಕೊಂಡಿದ್ವಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದೀವಿ. ಒಂದ್ಸಲಿ ಇದನ್ನ ರೆಡಿ ಮಾಡ್ಕೊಂಡು ರುಬ್ಕೊಂಡ್ಬಿಟ್ರೆ ತುಂಬ ಈಸಿ. ಓಕೆ, ಒಳ್ಳೆ ಗ್ರೇವಿ ತಯಾರಾಗ್ಬಿಡುತ್ತೆ. ಹೌದು, ಖಂಡಿತ. ಎಷ್ಟೋ ಜನ ಈ ನಾರ್ತ್ ಇಂಡಿಯನ್ ಅದು ಇದು ಗ್ರೇವಿ ತಿಂದಿರ್ತಾರೆ. ಇದೊಂಥರ ಹೊಸ ರುಚಿ. ಇದನ್ನ ಸಾಧಾರಣ ಮಾಡ್ಕೊಂಡ್ರಲ್ಲ ಮನೇಲಿ. ಇರಲಿ, ಮನೆಯಲ್ಲಿ ಮಾಡ್ಕೊಳ್ಳೋಂಥದ್ದೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರೋದು. ಹೋಟ್ಲಲ್ಲಿ ಸಿಗುವಂಥದ್ದು, ಗೊತ್ತಿರುವಂಥ ಮೆನುಗಳು, ಗೊತ್ತಿಲ್ಲದಿರುವಂಥ ಮೆನುಗಳು. ಹೌದು, ಇದು ಒಳ್ಳೆ ಒಂದು ಕಡಲೆಕಾಯಿ ಬೀಜ ಹಾಕಿ ಮಾಡ್ತಕ್ಕಂಥ ಚಿಕನ್ ಗ್ರೇವಿನ ಮಾಡ್ತಾ ಇದ್ದಾರೆ. ಮಂಜು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಾಕಲ್ಲ? ಇದು ಸ್ವಲ್ಪ ಆಗಲಿ ಸರ್. ಸ್ವಲ್ಪ ಆಗಲ್ಲ? ಸ್ವಲ್ಪ ಸ್ವಲ್ಪ ಜೋರು ಜಾಸ್ತಿ. ಹಿಂಗೆ ಫ್ಲೇವರ್ ಬರ್ತಾ ಇದೆ. ಹೌದೌದು, ಥರ ಬೇರೆ ಫ್ಲೇವರ್ ಇದು. ಹಾಂ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಸಾಲಾನ್ ಚಿಕನ್ ಅನ್ನ ಮಾಡಕ್ಕೋಸ್ಕರ ಬಂದಿದ್ದಾರೆ ನಮ್ಮ ಇದು ಸಾಕು ಸರ್. ಈಗ ಸಾಕಲ್ಲ? ಆಗಿರೋ ಹಾಕೋಣ? ಸಾಕು ಸಾಕು. ಓಕೆ, ನೆಕ್ಸ್ಟ್ ಏನು? ಸ್ವಲ್ಪ ಇದಾರಲಿ ಅಲ್ಲಿ ರುಬ್ಕೊಂಡ್ಬಿಡೋಣ. ರುಬ್ಕೊಂಡ್ರೆ ಗ್ರೇವಿ ರೆಡಿ ಅಂತ. ಹೌದಾ? ಹಾಂ, ಖಂಡಿತ. ಚಿಕನ್ ಏನು ಬೇಯಿಸ್ಕೊಳ್ಳೋದಲ್ಲ ಬೇಡ ಅಲ್ಲ? ಏನು ಬೇಡ, ಅದರಲ್ಲೇ ಬೇಯಿಸ್ಬಿಡ್ತೀವಿ. ಅದ್ರೊಳಗೆ ಬೇಯ್ತಾ? ಹಾಂ, ಓಕೆ. ಈಸಿ. ಏನು ಹಾಕ್ಬೇಕಾ? ಏನು ಬೇಡ, ಏನು ಬೇಡ, ಕುಕ್ರಿಕರ್ ಏನು ಬೇಡ? ಏನು ಬೇಡ. ಪ್ಯಾನ್ ಕೊಟ್ಬಿಡಲ್ಲ ಒಂದು ಮಾಡಕ್ಕೆ ನಿಮಗೆ? ಅಂಡಿ ಇದ್ರೆ ಕೊಡಿ, ಅದಕ್ಕೆ ಲಿಡ್ ಇರಬೇಕು. ಲಿಡ್ ಇರೋಂಥ ಅಂಡಿ ಬೇಕಾ ನಿಮಗೆ? ಅದೇ ಕೊಡಿ. ಸಾಕಾಗುತ್ತಲ್ಲ ಇದು? ಹಾಂ, ಸಾಕು ಸಾಕು. ತುಂಬ ಬರೀ ಡ್ರೈ ಇರೋದ್ರಿಂದ ಎಲ್ಲ ಹೌದೌದು. ನೀರು ಹಾಕೊಂಡ್ರು. ತೊಳಿ, ಜಾರ್ ತೊಳಿ. ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಿರೋಂಥ ಕಡಲೆಕಾಯಿ ಬೀಜ, ಗಸಗಸೆ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಜೊತೆಗೆ ಟೊಮೆಟೊ ಕೂಡ ಇದರೊಳಗಿದೆ. ಹಿಂಗಿದೆ, ಅದು ಇಂಪಾರ್ಟೆಂಟ್. ಓಕೆ ಸರ್, ರುಬ್ಕೊಳ್ಳಿ. ಎಷ್ಟು ಚೆನ್ನಾಗಿ ರುಬ್ಕೋತೀರಾ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ. ಹೌದು, ಚೆನ್ನಾಗಿ ನೈಸಾಗಿ ಗಂಧ ತೇಯ್ದಂಗೆ ಬರಬೇಕು. ಹೌದು, ಅವಾಗಲೇ ಮಜವಾಗಿರೋದು ಗ್ರೇವಿ. ಟೋಚನಾ? ಖಂಡಿತ. ಸಾಕಲ್ಲ ಪತ್ರೆ? ಹಾಂ, ಸಾಕು ಸಾಕು. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮನ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಸ್ ಸರ್, ಹಾಕೋಬೋದಾ? ಈಗ ಇದಕ್ಕೆ ಸ್ವಲ್ಪ ಬಿರಿಯಾನಿ ಎಲೆನಾ? ಬಿರಿಯಾನಿ ಒಂದು 3 ಬಿರಿಯಾನಿ ಎಲೆ ಸಾಕು. ಓಕೆ. ಅದ್ರ ಜೊತೆಗೆ ಈರುಳ್ಳಿ ಸ್ವಲ್ಪ. ಓಕೆ. ಚಿಕನ್ ಸಾಲಾನನ್ನ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಮಂಜು ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. JFC ಇಂದ ಬಂದಿದ್ದಾರೆ, ಟಿಂಬರ ಲೇಔಟ್ ಇಂದ ಬಂದಿದ್ದಾರೆ. ಒಳ್ಳೆ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ. ಮುರಳಿಯವರೇ, ಎಲ್ಲರ ಮನೇಲಿ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸಿ ಮಾಡ್ತಾ ಇರುವಂಥ ಅದ್ಭುತವಾದಂಥ ಗ್ರೇವಿ ಇದು. ಚಪಾತಿ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಪರೋಟಾಗಂತೂ ಅದ್ಭುತವಾಗಿರುತ್ತೆ. ದಯವಿಟ್ಟು ನೋಡ್ಕೊಂಡು ಚೆನ್ನಾಗಿ ಮಾಡ್ಕೊಳಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಎಸ್ ಸರ್. ಇದು ಜಾಸ್ತಿ ರೋಸ್ಟ್ ಮಾಡೋದು ಬೇಡ. ಓಕೆ. ಗ್ರೇವಿಗಳಿಗೆ ಯಾವತ್ತು ಇದು ಸ್ವಲ್ಪ ಕ್ರಿಸ್ಪಿ ಇದ್ರೆ ಎಸ್, ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಮಾಡಿ ಸರ್. ಒಂದು 600 ಗ್ರಾಮ್ ಚಿಕನಾ? ಹೌದು. ಬೋನ್ಲೆಸ್ಸಾ ಬೋನಾ? ಇದು ಬೋನ್ ಇದೆ. ಓಕೆ. ಬೋನ್ ಇದ್ರೆ ನಿಮಗೆ ಗ್ರೇವಿಲಿ ಮಜಾ. ಎಸ್ ಸರ್. ಈ ಟೈಮಲ್ಲಿ ಚಿಲ್ಲಿ ಪೌಡರ್ ಸೇರಿಸ್ಬಿಡಲ್ಲ. ಸ್ವಲ್ಪ ಚಿಲ್ಲಿ ಪೌಡ್ರಾ? ಒಂದು ಸ್ವಲ್ಪ ಇಲ್ಲ, 2 ಸ್ಪೂನು. 2 ಸ್ಪೂನ್. ಫುಲ್ ಆ್ಯಂಡ್ ಫುಲ್ 2 ಸ್ಪೂನ್. ಎಸ್. ಸ್ವಲ್ಪ ಅರಿಶಿನ ಹಾಕಿ ಸರ್. ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ. ಈಗ ಚಿಕನ್ ಎಲ್ಲ ಆಲ್ಮೋಸ್ಟ್ ಆ ಖಾರನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಹೌದೌದು. ಎಸ್.
ಆಮೇಲೆ ರುಬ್ಕೊಂಡಿರೋಂಥ ಮಸಾಲ, ಮಸಾಲೆನ ಇದೇ ಸಾಲನ್ ಮಸಾಲಾನ? ಎಸ್ ಎಸ್ ತೆಂಗಿ ಏನದು ಕಡಲೆಕಾಯಿ ಬೀಜದ ಮಸಾಲ ಇದು. ಹಾಕಿ ಸರ್. ಈಗ ಸೇರಿಸ್ಬಿಡೋಣ. ಸ್ವಲ್ಪ ಕಾವು ಕಡಿಮೆ ಮಾಡಿ. ನೀರಂಗಿರ್ತಾ ಸಾರು ಗಟ್ಟಿಯಾಗಿರ್ತಾ? ನಿಮಗೆ ಬೇಕಂತ ತೆಳ್ಳಗೆ ಬೇಕಾದ್ರೆ ಮಾಡ್ಕೋಬೋದು. ಓಕೆ, ಗಟ್ಟಿಗೆ ಮಾಡ್ಕೊಂಡ್ರೆ ಈ ಚಪಾತಿ ದೋಸೆ ಚೆನ್ನಾಗಿರುತ್ತೆ. ಸೂಪರ್ ಇರುತ್ತೆ. ನೀರಂಗಿದ್ರೆ ಅನ್ನಕ್ಕೆ ಚೆನ್ನಾಗಿ. ಅನ್ನಕ್ಕೆ ಚೆನ್ನಾಗಿ. ಎಸ್ ಸರ್, ಎಸ್ ಸರ್. ಇದು ಮಸಾಲೆ ಹಾಕೊಂಡ್ಮೇಲೆ ಓಕೆ, ಒಂದೇ ಒಂದು ಸ್ಪೂನ್ ಅಷ್ಟು ಧನಿಯಾ ಸಾಕು. ಓಕೆ, ಒಂದು ಸ್ಪೂನ್ ಅಷ್ಟು ಧನಿಯಾ ಸೇರ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಹಾಕಿ ಸರ್. ಈ ಮೊದಲೇ ಯಾಕೆ ಈ ಧನಿಯಾ ಪುಡಿ ಹಾಕ್ತೀವಿ ಅಂದರೆ ಓಕೆ, ಅದರಲ್ಲಿರೋ ಹಸಿ ಅಂಶ ಸ್ವಲ್ಪ ಹೋಗಬೇಕು, ಇಲ್ಲಾಂದರೆ ತಿನ್ಬೇಕಂದ್ರೆ ಗದ್ರ ಕಷ್ಟ ಆಗುತ್ತಲ್ಲ. ಹೌದು. ಕಾವು ಕಡಿಮೆ ಮಾಡಿ. ಹಾಕಿ ಸರ್. ಓಕೆ, ಒಳ್ಳೆ ಚಿಕನ್ ಸಾರು, ಚಿಕನ್ ಸಲಾನ್ ಅಂತ ಕರೀತಾರೆ ಇದಕ್ಕೆ. ಇಷ್ಟು ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋದು ಇದೇ ಇದೇ ಪೌಡರ್ ಅಲ್ವಾ? ಎಸ್, ಅಷ್ಟು ಅದ್ಭುತವಾಗಿರುತ್ತೆ. ಓಕೆ, ಮುಚ್ಬಿಡೋಣ. ಓಹೋ, ಚಿಕನ್ ಸಾಲ ರೆಡಿ ಆಗಿದೆ. ಘಮ 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 ಅಂತ ಇದೆ. ರೆಡಿ ರೆಡಿ ಸರ್. ಎಸ್ ಸರ್. ಚಿಕನ್ ಎಲ್ಲ ಹದವಾಗಿ ಬೆಂದಿದೆ. ಚಿಕನ್ ಹದವಾಗಿ ಬಂದಿದೆ, ಸಾರು ಗಟ್ಟಿಯಾಗಿದೆ. ಗೀ ರೈಸ್ಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ, ಪೂರಿಗೂ ಆಗುತ್ತೆ, ಪರೋಟಕ್ಕೂ ಆಗುತ್ತೆ. ಓಕೆ, ಸಾಲನ್ ಚಿಕನ್ JFC ಇದು ಸ್ಪೆಷಲ್. JFC Gravy. ಸ್ಪೆಷಲ್ Ready. ಸಾಲನ್ ಚಿಕನ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಮಂಜು ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ಒಂದ್ಸರಿ ತಿನ್ನೋಡಿ ಅಂತ ಹೇಳಿದ್ದಾರೆ. ತಿನ್ನೋದ್ಮೇಲೆ ನಿಮ್ಗೆ ಹೇಳ್ತೀನಿ. ಬನ್ನಿ ಮಂಜು, ಬನ್ನಿ ಮಂಜು, ಬನ್ನಿ ಬನ್ನಿ, ಕುತ್ಕೊಳ್ಳಿ ಮಂಜು. ನಾನು ಅನ್ಕೊಂಡೆ ಬರೋದು ಬಂದಿದ್ದೀರಾ, ನಿಮ್ಮ ವೈಫ್ನು ಕರ್ಕೊಂಡ್ ಬರ್ತೀರಾ ಟೇಸ್ಟ್ ಗಿಸ್ಟ್ ಮಾಡಕ್ಕೆ ಅನ್ಕೊಂಡ್ರೆ ಮನೇಲೆ ಬಿಟ್ಟು ಬಂದಿದ್ದಿಲ್ಲ ಸರ್. ನೀವು ಏನೋ ಇಬ್ಬರೇ ಟೇಸ್ಟ್ ಮಾಡ್ಬೇಕು ಇವತ್ತು. ಅಡಿ ಮೂರ್ತಿ, ಒಂದು ತಟ್ಟೆ ತಗೊಂಬರ, ಊಟ ಮಾಡಿಲ್ಲ ಅಂತ ಅವ್ರವೇ ಅಂಗಡಿ ಹಿಂಗೆ ಬಂದ್ಬಿಟ್ಟಿದ್ದಾರೆ ಹೋಟ್ಲಿಂದ. 2 ತಟ್ಟೆ ತಗೊಂಬರಲ್ಲ. ಈ JFC ಕೃಷ್ಣಪ್ಪ ಅವ್ರು ಹೊಸದು ಒಂದು ಚಿಕನ್ ಏನೋ ಮಾಡ್ತಾವ್ರೆ. ನಾಳೆ ಒಂದು ವಾರ ಅವ್ರ ಹೋಟ್ಲಿಗೆ ಹೋಗ್ಬಿಟ್ಟು ಕಲ್ತ್ಕೊಂಬ. ಇದೇನಲ್ಲ ಈ ಚಪಾತಿ ಹಿಂಗೆ ತರ್ತಾನಿದ್ಯಾ? ಅವ್ರಿಗೊಂದು ಅರ್ಧ ಹಾಕೊಡ ಚಪಾತಿನ. ಭಯ ಬಿದ್ಬಿಟ್ಟಾರ ಏನು ಇವ್ರ ಹೋಟ್ಲಲ್ಲಿ ಹಿಂಗೆ ಮಾಡ್ತಾರೆ ಅಂತ. ಬೇರೆ ಏನೋ ಕೊಡಬಾರ್ದಿನ, ಮುದ್ದೆಗಿದೆ ಕೊಡಬಾರ್ದಿನ ಅವ್ರಿಗೆ. ಮುದ್ದೆ ಕಲಿಯ ಹೋಯ್ತಾ? ಪರೋಟ ಇತ್ತಲ್ಲ, ಬೇಡ ಬಿಡು, ಫಸ್ಟ್ ಇದು ತಿಂತೀವಿ. ಒಳ್ಳೆ ಒಂದು ಸಲಾನ್ ಚಿಕನ್ನು, ಚಿಕನ್ ಸಲಾನ್. ಒಂದು ಟೇಸ್ಟ್ ಮಾಡಿ. ಒಳ್ಳೆ ಗ್ರೇವಿ ಮಾತ್ರ, ಅದ್ಭುತ ಇರುವಂಥ ಗ್ರೇವಿ. ಚಿಕನ್ ಎಲ್ಲ ಬೆಂದಾಗಿದೆ ಖಂಡಿತ. ಉಪ್ಪು ಸ್ವಲ್ಪ ಕಡಿಮೆ ಆದರೂ ಪ್ರಾಬ್ಲಮ್ ಇಲ್ಲ, ಇಂಥ ಒಂಚೂರು ಹಾಕೋಬೋದು. ಜಾಸ್ತಿ ಆಗ್ಬಿಟ್ರೆ ಅದ್ರ ಕರ್ಮ ನೋಡೋಕ್ಕಾಗಲ್ಲ. ನೀವು ಮಾಡಿರೋದ್ರ ಬಿಸಾಕ್ಬೇಕಾಗತ್ತೆ. ತಿನ್ಬೇಕಾದ್ರೆ ಏನೇನೋ ಚೇಷ್ಟೆಗಳು ಮಾಡ್ಕೋಬೇಕಾಗತ್ತೆ. ರುಚಿ ಸಿಗಲ್ಲ, ಬಾಯೆಲ್ಲ ಉಪ್ಪಾಗ್ಬಿಡುತ್ತೆ. ನೋ ಪ್ರಾಬ್ಲಮ್, ಚೆನ್ನಾಗಿ ಮಾಡಿದ್ದೀರಾ ಮಂಜು. ಹಾಂ, ಒಳ್ಳೆ ಗ್ರೇವಿ, ಒಳ್ಳೆ ಚಿಕನ್ನು, ಖಾರ ಸಖತ್ತಾಗಿದೆ. ಖಾರ ಚೆನ್ನಾಗಿದೆ. ಚಪಾತಿಗಿಂತ ಪರೋಟಕ್ಕೆ ಒಳ್ಳೆ ಗ್ರೇವಿ. ತುಂಬ ಚೆನ್ನಾಗಿದೆ. ಇವತ್ತೇ ಚಿಕನ್ ತರಿಸ್ಕೊಳ್ಳಿ. ಈ ಅದ್ಭುತವಾಗಿರುವಂಥ ಚಿಕನನ್ನು ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಮಂಜೂರ್ ಪಾಪ ಊಟ ಮಾಡಿಲ್ವಂತೆ, ಇಬ್ಬರು ಊಟ ಮಾಡಿ ಮುಗಿಸ್ತೀವಿ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್ ಸಲಾನ್ ಚಿಕನ್ ಮಾಡೋ ವಿಧಾನ: ಪ್ಲೇಟಿಗೆ ತೆಂಗಿನಕಾಯಿ ತುರಿ, ಕಡಲೆಕಾಯಿ ಬೀಜ,
ಶುಂಠಿ, ಬೆಳ್ಳುಳ್ಳಿ, ಇಂಗು, ಗಸಗಸೆ, ಜೀರಿಗೆ, ಸೋಂಪು, ಟೊಮೊಟೊ, ಈರುಳ್ಳಿ, ಕರಿಬೇವು, ಉಪ್ಪು ಹಾಕಿ ಎಲ್ಲವನ್ನು ಜೋಡಿಸಿಕೊಂಡು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ, ಪಲಾವ್ ಎಲೆ, ಈರುಳ್ಳಿ, ಚಿಕನ್, ಅಚ್ಚ ಖಾರದ ಪುಡಿ, ಅರಿಶಿನ, ರುಬ್ಬಿದ ಮಸಾಲ, ಧನಿಯಾ ಪುಡಿ, ಮಸಾಲ ನೀರು, ಗರಂ ಮಸಾಲ ಹಾಕಿ ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಸಲಾನ್ ಚಿಕನ್ ನಿಮ್ಮನೇಲೂ ರೆಡಿ. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಊಟಕ್ಕೆ ಅಡುಗೆ ಮಾಡಕ್ಕೆ ಬರ್ತೀವಿ ಮುರಳಿ ಅವರೇ. ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀವಿ ರೀ, ಮಾಂಸ ಊಟ ಎಲ್ಲನೂ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಒಂದ್ಸರಿ ತಿನ್ನೋಡಿ ಅಂತ ಇದ್ದಾರೆ, ಒಳ್ಳೆ ಅಡುಗೆ ಮಾಡ್ತೀವಿ ಅಂತ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಅಮ್ಮ ಬನ್ನಿ, ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಚಿಕ್ಕಮ್ಮ ಹನುಮಂತರಾಜ್ ಅಂತ ಸರ್. ಚಿಕ್ಕಮ್ಮ ಹನುಮಂತರಾಜ್. ಸರ್. ಚಿಕ್ಕಮ್ಮನೇ ನಿಮ್ಮ ಹೆಸರು? ನಮ್ಮ ಹೆಸರು ಚಿಕ್ಕಮ್ಮ. ಅವ್ರ ಮನೆ, ನಮ್ಮ ತಂದೆ ಮನೆ ದೇವ್ರ ಹೆಸರು ಅದೇ ಅಂತೆ, ಅದಕ್ಕೆ ಅದನ್ನೇ ಇಟ್ಬಿಟ್ಟವ್ರೆ. ದೇವ್ರ ಹೆಸರು ಇಟ್ಬಿಟ್ರೆ ಚೇಂಜ್ ಮಾಡ್ಲಿಲ್ಲ, ಆಗಲ್ವಾ? ನಮ್ಗೆ ಇವಾಗ 55. ಇವಾಗ 55. ಚೇಂಜ್ ಮಾಡಿ ಬಾರಿ ಅಂತ ಕರಿತಿದ್ರಾ? ಯಾರನ್ನ? ನಿಮ್ಮನ್ನ? ನಮ್ ತಂದೆ ಇಲ್ಲ, ಬಾಯಿ ತುಂಬಾ ಚಿಕ್ಕಮ್ಮ ಅಂತಾನೆ ಕರೆಯೋದು ಇವಾಗ್ಲೂನು. ಅವ್ರು ಅವಾಗ್ಲೂ ಅಷ್ಟೇ. ನಮ್ ಚಿಕ್ಕ ಹುಡುಗಿಲು ಇಲ್ಲ 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 ಇಲ್ಲ, ಅವ್ರು ಬಾಯಿ ತುಂಬಾ ಚಿಕ್ಕಮ್ಮ ಅಂತಾನೆ ಇವತ್ತವರೆಗೂ ಕರೆಯೋದು. ನಮ್ ತಂದೆಗೆ 95, ನಮ್ ತಾಯಿಗೆ 75. ಇಲ್ಲ ಸರ್, ನಾನೇ ದೊಡ್ಡೋಳು. ನನ್ನಿಂದ 8 ಜನ. ದೊಡ್ಡಮ್ಮನಿಗೆ ಚಿಕ್ಕಮ್ಮನ ಹೆಸರು, ನಿಮ್ ಕೆಳಗಡೆ ಇನ್ನ 8 ಜನ ಮಾಸ್ಟರ್ ಪೀಸ್ಗಳು. ಹೌದು. ಏನು ಅವಾಗ ನಮ್ ತಂದೆಯವರು ನಮಸ್ಕಾರ ಸರ್. ಮಲ್ಲೇಶ್ವರದಲ್ಲಿ ಇದೆ ಸರ್. ಮಲ್ಲೇಶ್ವರ ಸ್ವಂತ ಮನೆ. ನಮ್ಮ ತಂದೆ ತಾಯಿ ಎಲ್ಲ ಇದ್ದಾರೆ, ಅಣ್ಣ ತಮ್ಮ ಎಲ್ಲ. ಮಲ್ಲೇಶ್ವರ. ನಾವಿಲ್ಲಿ ಶ್ರೀನಗರ ಬಸ್ ಸ್ಟಾಪ್. ಹೌದೇನು? ಏನ್ಗೆ ಮಾಡ್ತೀರಿ? ನಾವು ಚಿಕನ್ ಕೀಮಾ ಕಟ್ಲೆಟ್ ಮಾಡ್ತಾ ಇದೀವಿ ಸರ್. ಚಿಕ್ಕಮ್ಮವರು ಚಿಕನ್ ಕೀಮಾ ಕಟ್ಲೆಟ್ ಮಾಡೋಕ್ಕೋಸ್ಕರ ಶ್ರೀನಗರದಿಂದ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ. ಈಗ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಚಿಕನ್ ಕೀಮಾ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಗೋಡಂಬಿ, ಹಾಲು ಗಿಡ್ಡೆ, ಬ್ರೆಡ್ ಕ್ರಮ್ಸ್, ಮೊಟ್ಟೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ರುಬ್ಕೊಂತೀನಿ. ರುಬ್ಕೊಳ್ಳಿ. ಸರ್. ಏನಕ್ಕೆ ರುಬ್ತೀರಾ? ಏನು ಇವಾಗ ಇದೊಂದೇ ರುಬ್ಕೊಂತೀನಿ, ಆಮೇಲೆ ಪೀಸ್ ಮಾಡಾಕ್ತೀನಿ, ಆಮೇಲೆ ಎಲ್ಲ ಕಲಿಸ್ಬಿಡ್ತೀನಿ. ಓಕೆ. ಏನ್ ಮಾಡ್ತಾರೆ ಬಂದಿರೋ ಮಗ? ಇಂಜಿನಿಯರ್ ಸರ್, ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್. ಸೊಸೆ ಕೆಲ್ಸಕ್ಕೆ ಹೋಗಲ್ವಾ? ಅವರು MTech ಮಾಡಿ ಲೆಕ್ಚರ್, ಈಗ ಲೆಕ್ಚರ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಏನು ಅಡಿಗೆ ಮನೆ ಇನ್ಚಾರ್ಜ್ ಬೇರೆಯವ್ರು ಕೊಟ್ಟಂಗಿಲ್ಲ, ನೀವು ಇಟ್ಕೊಂಡಿರಂಗೈತಿನ? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಸೊಸೆ ಮಾಡ್ತಾರೆ. ಚೂರು ಉಪ್ಪು ಹಾಕೋಬೇಕಾ? ಸ್ಪೂನಲ್ಲಿ ಹಾಕೊಳ್ಳಿ. 3 ಜನ ಸೊಸೆದ್ರು ಅಡಿಗೆ ಮಾಡ್ತಾರಾ? ಹ್ಞೂ ಸರ್, ಎಲ್ಲ ಅವರೇ ಮಾಡ್ಕೊಂತಾರೆ, ನಾನೇನು ಮಾಡಲ್ಲ. ಎಷ್ಟು ದಿನ ವಾರಕ್ಕೆ ನಾನ್ ವೆಜ್? 2 ಸರಿ ಮಾಮೂಲಿ. ಬೇಕೇ ಬೇಕಾ? ಬೇಕೇ ಬೇಕು. ತಪ್ಪು ಒಂದ್ಸರಿನಾರು ಮಾಡ್ಲೇಬೇಕು. ಕರೆಕ್ಟ್. ಆಗೋಯ್ತು, ಬನ್ನಿ. ಅಷ್ಟೇ ಆಮೇಲೆ ಅಷ್ಟೇ ಕಲ್ಸ್ಕೊಂತೀವಿ ಸರ್. ಎಲ್ಲ ಕಲ್ಸ್ಕೊತೀರಾ ಸರ್? ಅದು ಸ್ವಲ್ಪ ಇದು ಆಲೂಗೆಡ್ಡೆ ಪುಡಿ ಮಾಡ್ಕೊಂಡು ಇದಕ್ಕೆ ಕಲ್ಸ್ಕೊಳ್ಳೋದು. ಯಾರು ಹೇಳ್ಕೊಟ್ರೆ ಅಡಿಗೆ ನಿಮ್ಗೆ? ನಾನೇನೆ. ನೀವೇ ಕಲ್ತ್ಬಿಟ್ಟಿರೋದಾ? ಸ್ವಲ್ಪ ಮಾಡುವಾಗ ಏನೇನ್ ಮಾಡ್ಬೇಕು ಅಂತ ನಾನೇ ಒಂದ್ ಸ್ವಲ್ಪ ಐಡಿಯಾ ಹಾಕಿ ಮಾಡ್ತಾ ಇರ್ತೀನಿ. ಒಳ್ಳೆ ಕೆಲಸ ಆಯ್ತು. ಇದಾಕರೆ ಅದಾಕರೆ ಈ ತರ ಆಗ್ಬೋದು, ಆ ತರ ಆಗ್ಬೋದು ಅಂತ. ಯಾರ ಮೇಲೆ ಪ್ರಯೋಗ? ಯಜಮಾನ್ರ ಮೇಲಾ? ಎಲ್ಲಾರ ಮೇಲೂ. ಓಕೆ ಓಕೆ. ಈರುಳ್ಳಿ. ಎಸ್. ಈರುಳ್ಳಿ, ಈರುಳ್ಳಿ, ಆಲೂಗಡ್ಡೆ. ಎಸ್ ಸರ್. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಕೊತ್ತಂಬರಿ ಸೊಪ್ಪು ಸರ್ ಹಾಕೊಳ್ಳಿ, ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಓಕೆ. ಆಮೇಲೆ ಹಸಿಮೆಣಸಿನ್ಕಾಯಿ. ಸಣ್ಣದಾಗಿ ಹೆಚ್ಚಿರುವಂತ ಹಸಿಮೆಣಸಿನ್ಕಾಯಿ. ಓಕೆ ಓಕೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕೊಳ್ಳಿ. ಇದಕ್ಕೆ ಹಾಕಿದ್ದೀನಿ. ಕೈಮುಕ್ ಹಾಕಿದೀವಿ. ಕೈಮಕ್ಕೆ ಉಪ್ಪು ಹಾಕಿ ರುಬ್ಕೊಂಡಿದೀವಿ. ಈಗ ಮಸಾಲ ಮಾಡ್ಕೊಳ್ತಾ ಇರೋದಕ್ಕೂ ಉಪ್ಪು ಹಾಕೊಳ್ತಾ ಇದೀವಿ. ಎಸ್ ಹೇಳಿ. ಆಮೇಲೆ ಇದು ಗರಂ ಮಸಾಲ ಸರ್, ಅಲ್ಲೇ ತೊಗೊಳ್ಳಿ. ಅರ್ಧ ಚಮಚ ಹಾಕಿತಾ ಇದ್ದೀವಿ ಸರ್. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದೀವಿ ಸರ್. ಹಾಕಿಮ್ಮ. ಅರಿಶಿನ ಪುಡಿ ಹಾಕಿದ್ದಾರೆ, ಗರಂ ಮಸಾಲ ಹಾಕಿದ್ದಾರೆ, ಆಲೂಗಡ್ಡೆ ಹಾಕಿದ್ದಾರೆ, ಕೊತ್ತಂಬರಿ ಹಾಕಿದ್ದಾರೆ, ಪುದೀನ ಹಾಕಿದ್ದಾರೆ, ಸಣ್ಣದಾಗಿ ಹೆಚ್ಚಿರುವಂತ ಮೆಣಸಿನಕಾಯಿ ಕೂಡ ಹಾಕಿದ್ದಾರೆ. ಇದು ಕಲ್ಸ್ಬೇಕು ಸರ್. ಈಗ ಕಲ್ಸ್ಕೊಳ್ಳಿ. ಕಲ್ಸ್ಬಿಟ್ಟು ಇದನ್ನ ಎಣ್ಣೆಲಿ ಕರಿತೀರಾ, ಹೆಂಚ್ ಮೇಲೆ ಫ್ರೈ ಮಾಡ್ತೀರಾ? ಎಣ್ಣೆಲಿ ಕರಿತೀನಿ ಸರ್. ಎಣ್ಣೆಲಿ ಕರೆ ಬಿಟ್ಕೊಂಡ್ಬಿಡಲ್ವೇ? ಇಲ್ಲ ಸರ್. ಇರುತ್ತಾ? ಏನೋ ನಿಮ್ ಖುಷಿ ಮಾಡ್ಕೊಳ್ಳಿ. ಎಣ್ಣೆ ಇಟ್ಕೊಳ್ಳಾ? ಇಟ್ಟಿ ಸರ್. ಎಣ್ಣೆ ಇಟ್ಬಿಡ್ಲಾ? ಸರಿ, ಸ್ವಲ್ಪ
ನೋಡಿ ಸರ್ ಏನದು ಬ್ರೆಡ್ ಬ್ರೆಡ್ ಕ್ರಮ್ಸ್ ಇವಾಗಲೇ ಹಾಕ್ಬಿಡ್ತೀರಾ? ಹ್ಞೂ ಸ್ವಲ್ಪ ಹಾಕೊಂತೀನಿ ಜೊತೆಗೆ. ಏನೋ ಮಾಡ್ಕೊಳ್ಳಿ. ಹ್ಮ್. ಮಾಡಿದೀರಾ ಮನೇಲಿ? ಮಾಡಿದ್ದೀನಿ. ಚೆನ್ನಾಗಿ ಬಂದಿದ್ಯಾ? ಹಾ. ನಿಮ್ ಮಕ್ಳು ಮೊಮ್ಮಕ್ಳು ತಿಂದಿದಾರಾ? ಓ ತಿಂದಿದ್ದಾರೆ. ಅಜ್ಜಿ ಚೆನ್ನಾಗಿದೆ ಅಂತ ಹೇಳಿದಾರಾ? ಹ್ಞೂ ಚೆನ್ನಾಗಿದೆ. ಹಂಗಿದ್ರೆ ಮಾಡಿ. ಇದು ಸ್ವಲ್ಪ ಹಾಕೊಂತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಬೇಕು, ಸ್ವಲ್ಪ ಜಾಸ್ತಿ ಹಾಕೊಂಡಿದ್ರಲ್ಲ ಅವಾಗಲೇ? ಇನ್ನೂ ಸ್ವಲ್ಪ ಬೇಕು. ಏನೋ ಒಂದು ದಾರಿ ಮಾಡ್ತೀರಾ ಇವತ್ತು ನೀವು? ಇಲ್ಲ ಸರ್, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಜಾಸ್ತಿ ಇದ್ರೆ ತಾನೆ ಚೆನ್ನಾಗಿರೋದು. ಮಾರಮೂರ್ತಿ ಎಣ್ಣೆ ಹೇಳಲ್ಲಿ ಅದನ್ನ ಅವಲೇ ತೊಗೊಂಡೋಗ್ಬಿಟ್ಟಿದ್ದೀರಾ ಒಳಗಡೆ ಕಬಾಬ್ ಕರಿಯಕ್ಕೆ. ಹೋಗ ಏನ್ ಮಾಡ್ತಾ ಇದೀರಾ ನೀವೀಗ? ಇದು ಗೋಡಂಬಿ ಪೀಸ್ ಮಾಡ್ಕೊಂತೀನಿ. ಪೀಸಾ ಪೌಡ್ರಾ? ಪೌಡ್ರು. ಏನೋ ಒಂದು ಮಾಡ್ಕೊಳ್ಳಿ, ಹಾಕೊಳ್ಳಿ. ಓಕೆ. ಎಸ್, ಪೌಡ್ರನ್ನ ಏನು ಮಾಡ್ತೀರಿ ಇವಾಗ? ಇದಕ್ಕೆ ಹಾಕೊಂತೀನಿ ಸರ್, ಬೆರೆಸ್ತೀನಿ. ಹಾಕೊಳ್ಳಿ. ಏನಿಷ್ಟ ಯಜಮಾನ್ರಿ ನೀವು ಮಾಡೋದು? ಏನು ಯಜಮಾನ್ ಹೆಸರು ಹೇಳ ನೀವು? ಹನುಮಂತರಾಜ್. ಹನುಮಂತರಾಜ್. ಯಾವುದೋ ಒಂದು ಇಷ್ಟ ಇಲ್ವಂತಲ್ಲ ಅವ್ರಿಗೆ ನೀವು ಮಾಡೋದು ಏನದು? ಮೂಲಂಗಿ ಸಾರು. ಹನುಮಂತರಾಜ್ ಅವರು ಮೂಲಂಗಿ ಸಾರು ಹಾಕಿ. ಯಾವ ಅಂತಿದ್ದಾನೆ ಮೂಲಂಗಿ ಸಾರು ಹಾಕಿ. ಆಗ್ತಾ ಇದ್ದಿ ಸರ್ ಈಗ. ಅವತ್ತು ಬೇಡ ಅಂತಾರ, ಊಟಕ್ಕೆ ಬರಲ್ಲ ಅಂತ ಅವತ್ತು? ಅಲ್ಲ, ಬೇರೆ ತಿಂತಾರೆ. ಇನ್ನೇನು ಬೇರೆದೆ. ಇದು ಗೋಡಂಬಿ ಹೇಳಿ ಪೀಸ್ ಹಾಕಿ. ಸರ್ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂತೀನಿ. ನೀವೇನೋ ಒಂದು ದಾರಿ ಮಾಡ್ತೀರಾ? ಐಟಮ್ ಜಾಸ್ತಿ ಹಾಕೋತಾ ಇದ್ದೀರಾ? ಐಟಮ್ ಜಾಸ್ತಿ ಐತಲ್ಲ. ಏನು ಐಟಮ್ ಜಾಸ್ತಿ ಇದೆಯಾ ಇದು? ಅಲ್ಲ, ಇದು ಸ್ವಲ್ಪ ಜಾಸ್ತಿ. ಏನಾದ್ರು ಉಪ್ಪು ಮಗನಿಗೆ ಕೊಡೋದು ತಿನ್ನಕ್ಕೆ. ಈಗ ಆಲೂಗೆಡ್ಡೆಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಯುತ್ತೆ. ಕಮ್ಮಿ ಹಾಕಿದ್ರೆ ಹಾಕೊಂಡಿದ್ದೀರಾ? ಸೆಪ್ಪೆ ಇಲ್ಲ, ಹಾಕೊಂಡಿಲ್ಲ. ಬಾ, ಸೆಪ್ಪೆ ಬರುತ್ತೆ. ನಿಮ್ಮ ಸೊಸೆನೂ ಕರಿತೀನಿ ತಿನ್ಸಕ್ಕೆ, ನಿಮ್ಮ ಮೊಮ್ಮಗನೂ ಕರಿತೀನಿ, ನಿಮ್ಮ ಮಗನೂ ಕರಿತೀನಿ. ಉಪ್ಪೇನಾರಾದ್ರೆ ನಿಮ್ಮ ಮನೆಗೆ ಪಾರ್ಸಲ್ ಮಾಡಿ ಹನುಮಂತರಾಜ್ ಅವ್ರು ಕಳಿಸ್ತೀನಿ. ಆಯ್ತು ಬಿಡಿ. ಸ್ವಲ್ಪ ಮೆಣಸು ಪುಡಿ. ಮೆಣಸು ಪುಡಿ ಬೇಕಾ? ಕಾಳು ಮೆಣಸಿನ ಪುಡಿ. ಇದು ಎರಡನೇದು ಹಾಕೊಳ್ಳಿ. ಹಾಕಿದ್ರಾ ಫೈನಲ್ ಆಗಿ? ಈ ಮೊಟ್ಟೆ ಹಾಕ್ತೀವಿ. ಹಿಂಗೆ ಜ್ಞಾಪಿಸ್ಕೊತಾ ಇರಿ. ಆ ಮೊಟ್ಟೆ ಇಲ್ಲೇ ಇದೆಯಲ್ಲ ಸರ್, ಎಷ್ಟು ಬೇಕಾದ್ರೆ ಹಾಕೊಳ್ಳಿ, ನೀವು ನೋಡೇ ಬಿಡ್ತೀನಿ ಅದೊಂದು. ಇವಾಗ ಎಲ್ಲಿ ಹೊಡಿತೆ ಸರ್? ಹೊಡಿಯಲ್ವಾ? ಅಲ್ಲ, ನೀವು ಮಾಡಿದ್ರೆ ಹೊಡಿಯಲ್ಲ, ಮುಂದೆ ಮಾಡಿದ್ರೆ ಎಲ್ಲಿ ಹೊಡಿತದೆ? ಆಯ್ತು, ತಟ್ಟಿ ನೋಡಿ. ಹಾಕಿ ಬಿಡಿ. ಆಕ್ಚುಲಾಗಿ ನೀವೇನಾದ್ರೂ ಕಟ್ಲೆಟು ಇದೆಲ್ಲ ಮಾಡ್ಬೇಕು ಅಂದ್ರೆ ಎಣ್ಣೆ ಒಳಗೆ ಕರಿಯೋದಕ್ಕಿಂತ ಹೆಂಚ್ ಮೇಲೆ ಹಾಕಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹೆಂಚ್ ಮೇಲೆ ಎಣ್ಣೆ ಹಾಕ್ಬಿಟ್ಟು ನೀವು ಸುಟ್ರೆ ಅದ್ರ ಮಜಾ ಬೇರೆ. ಅದು ಒಂದೆರಡು ಟ್ರೈ ಮಾಡ್ಬೋದು ಸರ್. ಸದ್ಯಕ್ಕೇನು ಮಾಡ್ಬಿಡಿ, ಒಂದು ಮಾಡಿ ಮನೆಗೆ ಹೋಗಿ ಹನುಮಂತರಾಜ್ ತಿನ್ಸ್ಬಿಟ್ಟು ಅವ್ರು ಯಾವ್ದು ಹೇಳ್ತಾರೋ ಆಮೇಲೆ ಮಾಡ್ಕೊಡು. ಓಕೆ, ಆಮೇಲೆ ಇದು ಒಂದು ಸ್ಟಿಚ್. ಒಂದ್ಸಿ ಇವಾಗ ಈ ಮೊಟ್ಟೆ ಹಾಕ್ಬೋದು ಸರ್. ಇದಕ್ಕೆ ಹೊಡಿತಾ ಇಲ್ಲ, ನೀಟಾಗಿ ಬರ್ತಾ ಇದೆಯಲ್ಲ. ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ ಇಷ್ಟ. ಇದನ್ನ ಹಾಕಿದ್ರೆ ಏನಾಗುತ್ತೆ, ಚೆನ್ನಾಗಿ ಸ್ಮೂತ್ ಆಗಿ ಬರುತ್ತೆ. ಆಯ್ತು, ಹಾಕೊಳ್ಳಿ. ಸ್ವಲ್ಪ ಹೊತ್ತು ಬೆಂದ್ರೆ ಸಾಕು ಸರ್. ಹೌದಾ? ಜಾಸ್ತಿ ಏನು ಬೇಯೋದು ಬೇಡ. ಓಕೆ, ತೆಗೆದ್ಬಿಡಿ. ಹಾಕಿ. ಓಕೆ, ಯಾರಿಗಿಷ್ಟ ನಿಮ್ಮಲ್ಲಿದು? ಎಲ್ರಿಗೂ ಇಷ್ಟ. ಒಂದ್ಸರಿ ಮಾಡ್ಕೊಟ್ಬಿಡಿದ ಎಲ್ಲರಿಗೂ. ಏನಾದ್ರು ಯಜಮಾನ್ರು ಅಡಿಗೆ ಮಾಡಕ್ಕೆ ಏನಾದ್ರು ಖುಷಿ ಬಿದ್ರಾ? ಆಮೇಲೆ ಇನ್ನೇನು ಅಂದ್ರಂತೆ? ಏನಂದ್ರು ಗೊತ್ತು ಹೇಳಿ ನನಗೆ. ನನಗೆ ಗೊತ್ತು ಹೇಳಿ. ಅವ್ರು ಫೋನ್ ಮಾಡಿದ್ರು ಹನುಮಂತರಾಜ್ ಅವ್ರು ನಮ್ಗೆ. ಏನ್ ಹೇಳಿ? ಏನೋ ಹೇಳಿದ್ರು ನಮ್ಗೆ. ಏನ್ ಹೇಳಿಲ್ವಲ್ಲ? ನಮ್ಗೆ ಹೇಳಿದ್ರಲ್ಲ ಸರ್, ಹುಷಾರಾಗಿರಿ ಸರ್ ಅಂದ್ರು. ಯಾಕೋ? ಅದು ಅವ್ರನ್ನ ಕೇಳ್ಬೇಕು ನೀವು ಹೋಗ್ಬಿಟ್ಟು, ಏನಕ್ಕಂದ್ರಿ ಅಂತ. ಏನ್ ಹೇಳಿಲ್ಲ. ಇದು ಕೋಳಿ ಕೈಮಾ, ಇದು ಮಟನ್ ಕೈಮಾ, ಯಾವ್ದು ಮಾಡಿದ್ರು ಉಂಡೆ ಹೊಡಿದಂಗೆ ಮಾಡ್ತೀನಿ. ನೀವು 38 ವರ್ಷ ಆಗಿದೆ ಮದುವೆ ಆಗಿ. ಎಷ್ಟು ವರ್ಷ ಅಡಿಗೆ ಮಾಡ್ತಾ ಇದೀರಿ? ಅಡಿಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನೀವು? ನಾನಾ ಮದುವೆ ಆದಾಗ ಅಡಿಗೆ ಮಾಡ್ತಾ ಇದ್ದೀರಾ? ಮದುವೆ ಆಗಿನ ಮೊದಲಿಂದ ಅಡಿಗೆ ಮಾಡಿರ್ತೀರಾ? ಇಲ್ಲ ಸರ್, ಮದ್ವೆ ಆದ್ಮೇಲೆ. ನಾನು ಮದ್ವೆ ಆದ್ಮೇಲೆ ಅಡಿಗೆ ಮಾಡಕ್ ಶುರುವಾಗಿದ್ದು. ಮೊದಲೆಲ್ಲ ಏನು ಮಾಡ್ತಾ ಇರಲಿಲ್ಲ? ಇಲ್ಲ, ನಾನು ಓದ್ತಾ ಇದ್ದಂಗೆ ಮದ್ವೆ ಆಯ್ತು ಸರ್. ಹೌದಾ?
ಚಿಕನ್ ಕೀಮಾ ಕಟ್ಲೆಟ್. ಚಿಕನ್ನು ಕೀಮಾ ಕಟ್ಲೆಟ್ ಅನ್ನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಚೆನ್ನಾಗಿರುತ್ತೆ ಅನ್ಕೊಂಡಿದೀವಿ. ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ನಿಮ್ಗೆ ಹೇಳಲ್ಲ, ಚೆನ್ನಾಗಿದ್ರೆ ಮಾತ್ರ ಹೇಳ್ತೀವಿ. ಬನ್ನಿ ಕುತ್ಕೊ ಬನ್ನಿ. ಯಾರು ಬಂದಿದ್ದಾರೆ ನಿಮ್ ಜೊತೆಗೆ? ನಮ್ ಸೊಸೆ ಮಗ ಎಲ್ಲಾರು ಕರೆಯೋಣ. ಕರೀರಿ. ಏನ್ ನಿಮ್ಮ ಸೊಸೆ ಏನಂತ ಕರಿತೀರಾ? ದಿವ್ಯಾ. ರೋಪ ಕರಿತೀರಾ ಪ್ರೀತಿಯಿಂದ ಇಲ್ಲಪ್ಪ, ಪ್ರೀತಿಯಿಂದ ಕರೀರಿ. ಪ್ರೀತಿಯಿಂದ ಕರೀರಿ. ದಿವ್ಯಾ ಬಾಮ್ಮ. ರೋಪ ಕರೀರಿ. ಬರಲ್ಲ ಸರ್. ಬರಲ್ಲ, ರೋಪ ಕರೆ ಬರದೇ ಇಲ್ಲ ಅವರು. ಅಲ್ಲ, ನಂಗ್ ಬರಲ್ಲ. ನಿಮಗ್ ಬರುತ್ತೆ ಬಿಡುತ್ತೆ, ಅವರು ಬರಲ್ಲ. ಕುತ್ಕೊಳ್ಳಿ ದಿವ್ಯಾ. ನಮಸ್ಕಾರಮ್ಮ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಪಾಪ ಏನ್ ಮಾಡ್ತಾವಳೆ ನೋಡ್ರಾ? ಏನ್ ಕಾಳಜಿ ನೋಡಿ ನಿಮ್ಮ ಮಗು ಮೇಲೆ, ನಿಮ್ಮ ಅತ್ತೆಗೆ. ತುಂಬಾ ಗಲಾಟೆ ಮಾಡ್ತಾ ಇದ್ದಾಳೆ ಸರ್. ಹೌದಾ? ದಿವ್ಯಾ ಅವರೇ, ಇವಾಗ ಕೆಲ್ಸಕ್ಕೆ ಹೋಗ್ತಾರಾ? ಮಗು ನೋಡ್ಕೊಳಕ್ ಬಂದಿದ್ದೀರಿ? ಸದ್ಯಕ್ಕೆ. ಮಗು ದೊಡ್ಡದಾದ ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಕು. ಹೌದು. ಯಜಮಾನ್ ಏನ್ ಮಾಡ್ತಾರೆ? ಯಜಮಾನ್ರು IBM ಕೆಲಸ ಮಾಡ್ತಾರೆ. ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಸದ್ಯಕ್ಕೆ ನಾನು ಇಂಜಿನಿಯರಿಂಗ್ ಕಾಲೇಜ್, ಕೆನರಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ. ಎಲ್ಲಿದೆ ಕೆನರಾ ಇಂಜಿನಿಯರಿಂಗ್ ಕಾಲೇಜ್? ಮ್ಯಾಂಗ್ಳೂರ್. ಅತ್ತೆ ಚೆನ್ನಾಗಿ ಅಡುಗೆ ಮಾಡ್ತಾರಾ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಪಾಪ ಏನೋ ಕಷ್ಟಪಟ್ಟು ಮಾಡಿದ್ದಾರೆ ನೋಡಿ. ಇಲ್ಲ, ಆಕ್ಚುಲಿ ರೆಗ್ಯುಲರ್ ಆಗಿ ಮಾಡ್ತಾರೆ. ಮನೇಲಿ ತವಾ ಫ್ರೈ ಮಾಡ್ತಾರೆ, ಇಲ್ಲಿ ಡೀಪ್ ನಾನು ಅದೇ ಹೇಳಿದೆ, ತವಾ ಫ್ರೈ ಮಾಡಿದ್ರೆ ರುಚಿ ಜಾಸ್ತಿ ಇರುತ್ತೆ ಅಂತ ಹೇಳಿದೆ ಅವ್ರಿಗೆ. ಹೌದು. ಇಲ್ಲ ನಾನು ಎಣ್ಣೆಲೇ ಕರಿತೀನಿ ಅಂತ ಆಟ ಆಡ್ಕೊಂಡು ನಿಂತ್ಕೊಂಡ್ರು. ಟೇಸ್ಟ್ ಮಾಡ್ತೀರಾ? ಮೂರ್ತಿ, ಬಾರ ತಟ್ಟೆ ತಗೊಂಬರ ಇಲ್ಲಿ. ಅವ್ರು ಮೋಸ್ಟ್ಲಿ ಈಸಿ ಆಗುತ್ತೆ ಅಂತ ಡೀಪ್ ಫ್ರೈ ಮಾಡಿದ್ದಾರೆ. ತವಾ ಫ್ರೈ ರುಚಿ ಬೇರೆ. ಹೌದು, ರೋಸ್ಟ್ ಆಗುತ್ತೆ, ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬಾ ಡಿಫ್ರೆಂಟ್ ಇರುತ್ತೆ. ತೊಳಿ ಟೇಸ್ಟ್ ಮಾಡಿ. ನಮ್ಮ ಮೊಮ್ಮಗಳು ಇಲ್ಲಿ ಬರ್ಬೇಕು ಅನ್ಕೊಡೆ ನೋಡ್ರಿ, ಹಠ ಮಾಡ್ತಾವಳೆ. ಕರ್ಕೊಂಡ್ ಬರ್ಬೇಕಿತ್ತು ನಿಮ್ಮ ಮೊಮ್ಮಗಳು. ಎಲ್ಲ ಅಳ್ತಾ ಇದ್ದಾಳೆ, ನಾವು ಹೇಳಿದ್ವಿ, ಅಳ್ತಾ ಇದ್ದಾಳೆಲ್ಲ. ಕರ್ಕೊಂಡ್ ಬರ್ಬಿಡಿ ಅಂತ ಹೇಳಿದ್ವಿ ನಾವು. ಟೇಸ್ಟ್ ಮಾಡಿ. ಅವ್ರು ತಿನ್ನಬೇಡ, ನೀವು ತಿನ್ನಿ. ನಿಂತೀನಿ. ಮನೆ ಮಾಡೋಕ್ಕಿಂತ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಏನ್ ಜಾಸ್ತಿ ಇದೆ? ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಇದೆ ಅನಿಸ್ತಾ ಇದೆ. ಬರಲ್ಲ, ಅಡ್ಜಸ್ಟ್ ಮಾಡ್ಕೋಬಹುದು. ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಮನೇಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಇನ್ನೂ ಚೆನ್ನಾಗಿ ಮಾಡ್ತಾರಾ? ಆಕ್ಚುಲಿ ಅಡುಗೆಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸಾಂಬಾರ್ಸ್ ಎಸ್ಪೆಷಲಿ ಹಳೆಯ ಕಾಲದ ಸಾಂಬಾರ್ಸ್, ಬಸ್ಸಾರು, ಉಪ್ಸಾರು, ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ಅಡುಗೆ ಮನೆ ಹೋಗ್ತೀರಾ? ಹಾ, ಮಾಡ್ತೀವಿ. ಇವರೇ ಅಡಿಗೆ ಮಾಡಿ, ಇವರು ಸೊಸೆ ಇಬ್ರು ಸೇರ್ಕೊಂಡು ನನ್ನ ಕೋ ಮಾಡ್ತಾರೆ. ಸಿಸ್ಟರ್ಸ್ ಇದ್ದೇವೆ. ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಕ್ಚುಲಿ. ಚೆನ್ನಾಗಿ ಖಾಲಿ ಮಾಡ್ರಿ ರೀ. ಏನು ನೀವು ಉಪ್ಪು ಜಾಸ್ತಿ ಆಯ್ತು ಅಂದ್ರೆ ಕರೆಕ್ಟ್ ಇದೆ. correct ಆಗಿ. ಶುಂಠಿ ಬೆಳ್ಳಿ ಪೇಸ್ಟ್ ಜಾಸ್ತಿ ಆಯ್ತು. ಎರಡನೇ ಸರಿ ನೀವು ಹಾಕ್ಬಾರ್ದಾಗಿತ್ತು. ಅಲ್ಲ, ನೀವು ಉಪ್ಪಾಗುತ್ತೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ. ಉಪ್ಪು ಜಾಸ್ತಿ ಆಗುತ್ತೆ ಅಂತ ಶುಂಠಿ ಬೆಳ್ಳಿ ಪೇಸ್ಟ್ ಜಾಸ್ತಿ ಹಾಕದ? ಅಲ್ಲ, ಅದು ಖಾರ ಅಲ್ವಾ, ಶುಂಠಿ ಬೆಳ್ಳುಳ್ಳಿ ಎರಡು. ಹನುಮಂತ ಕರ್ಕೊಂಡ್ಬರ್ಬಾರ್ದ ನೀವು? ಅಯ್ಯೋ, ಬರ್ತಾ ಇದ್ರು ರೀ ಅವರು. ಏನ ನೋಡಿ ಬಂದಿಲ್ಲ, ಬಾ ಅಂತ ಹೇಳಿದೆ. ಎಲ್ಲ ಹೋಗಿದ್ದಾರೆ. ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ಕಮಿಂಗ್. ದಿವ್ಯಾ ಅವರೇ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ದಿವ್ಯಾ ಅವರ ಅತ್ತೆ ಇಬ್ರು ಬಂದಿದ್ದಾರೆ. ದಿವ್ಯಾ ತಿನ್ನಕ್ ಬಂದಿದ್ದಾರೆ, ಅತ್ತೆ ಮಾಡಕ್ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಟೀ ದಾಸರಳ್ಳಿನಲ್ಲಿ ಪ್ರಶಾಂತ್ ಹೋಟ್ಲ್ ಇದೆ, 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಬಂದು ಬಿರಿಯಾನಿ, ಕಾಲ್ ಸೂಪು, ತಲೆ ಮಾಂಸ, ಬೋಟಿ ಏನ್ ಬೇಕಾದ್ರೆ ತಿನ್ಕೊಂಡೋಗಿ. ಆಯ್ತು. ಒಳ್ಳೆ ಕಟ್ಲೆಟು, ರುಚಿಯಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಮಾಡೋದಕ್ಕಿಂತ ಇಂಪಾರ್ಟೆಂಟು ಆ ಹುಮ್ಮಸ್ಸಲ್ಲಿ ಬಂದು ಮಾಡಬೇಕು ಅನ್ನೋ ಒಂದು ಆಸಕ್ತಿ. ಈ ಆಸಕ್ತಿ, ಆ ಹುಮ್ಮಸ್ಸು ಎರಡು ಸೇರಿಕೊಂಡು ಇದರ ರುಚಿ ಸಿಕ್ಕಾಪಟ್ಟೆ ಚೆನ್ನಾಗಾಗ್ಬಿಟ್ಟಿದೆ. ಇದನ್ನು ಖಾಲಿ ಮಾಡ್ತೀನಿ, ಆದರೆ ಚೆನ್ನಾಗಿ ಮಾಡಿದ್ದಾರೆ. ನೋಡಿಕೊಂಡು ಇವಾಗಲೇ ಮಾಡ್ಕೊಳ್ಳಿ. ಚಿಕನ್ ಕೀಮಾ ಕಟ್ಲೆಟ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಗೋಡಂಬಿ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಚಿಕನ್ ಕೈಮಾ ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಪಾತ್ರೆಗೆ ಬೇಯಿಸಿಕೊಂಡ ಆಲೂಗೆಡ್ಡೆ ಹಾಕಿ ಸ್ಮ್ಯಾಶ್ ಮಾಡಿಕೊಳ್ಳಿ. ಅದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಉಪ್ಪು, ಗರಂ ಮಸಾಲ, ಅರಿಶಿನ, ರುಬ್ಬಿದ ಕೈಮಾ, ಬ್ರೆಡ್ ಕ್ರಮ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಗೋಡಂಬಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಕಾಳು ಮೆಣಸಿನ ಪುಡಿ, ಮೊಟ್ಟೆ ಹಾಕಿ ಕಲಿಸಿಕೊಂಡು ಉಂಡೆ ಮಾಡಿ ಒಡೆಯಂತೆ ತಟ್ಟಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ಚಿಕನ್ ಕೀಮಾ ಕಟ್ಲೆಟ್ ನಿಮ್ಮನೇಲೂ ರೆಡಿ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ? ಕಳೆದ ವಾರ ಅಷ್ಟೇ ಶಿವಮೊಗ್ಗದಿಂದ ಬಂದಿದ್ರು, ಸಂದೇಶ್ ಅಂತ ಬಂದಿದ್ರು, ರೆಡ್ ಹೋಟ್ಲಿಂದ ಬಂದಿದ್ರು, ತಿಲಕ್ ನಗರ ಶಿವಮೊಗ್ಗದಿಂದ ಬಂದು ಅದ್ಭುತವಾಗಿರುವಂಥ ಅಡುಗೆ ಮಾಡಿ ಕೊಟ್ಟು ಹೋಗಿದ್ರು. ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸಂದೇಶ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಸಂದೇಶ್, ಬನ್ರಿ ಇಲ್ಲಿ. ನಮಸ್ಕಾರ ಸಂದೇಶ್. ಸರ್ ನಮಸ್ತೆ. ಮತ್ತೆ ಹೆಂಗಿದೆ ಜೀವನ? ನಡೀತಾ ಇದೆಯಾ? ಹಾಂ ಸರ್, ನಡೀತಾ ಮತ್ತೆ ಯಾವಾಗ ರೀ ಮದುವೆ ನಿಮ್ದು? ಸ್ವಲ್ಪ ಲೇಟು ಸರ್. ಯಾಕ್ರಿ ಇಷ್ಟೊಂದು ಲೇಟು? ಹಾಗೆ ಸರ್.
ಹಾಗೆ ಅಂದ್ರೆ ಹಾಗೆ ಹೆಣ್ಣು ಸಿಕ್ಕಿಲ್ಲ ಶಿವಮೊಗ್ಗದಲ್ಲಿ ಏನು ಸಿಕ್ತರು ಸರ್, ನಮಗೆ ನೋಡೋದಕ್ಕೆ ಟೈಮ್ ಇಲ್ಲ, ಹಾಗಾಗ್ಬಿಟ್ಟು. ರೆಡ್ ಹೋಟ್ಲು ಮಾಡ್ಬಿಟ್ಟು ಬರೀ ಹೋಟ್ಲು ನೋಡ್ಕೊಳ್ಳೋ ಕಥೆನೇ ಆಗ್ಬಿಟ್ಟಿದೆ ಸರ್. ಹೆಣ್ಣು ನೋಡೋದು ಎಲ್ಲಿಂದ ಟೈಮ್ ಇದೆ ಸರ್ ಅಂತಾರೆ. ಹೌದು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ತಿಲಕ್ ನಗರದಲ್ಲಿ ಅಲಹಾಬಾದ್ ಬ್ಯಾಂಕ್ ಎದುರುಗಡೆ ಅದ್ಭುತವಾಗಿರುವಂತಹ ರೆಡ್ ಹೋಟೆಲ್ ಸುಮಾರು 6 ತಿಂಗಳಿಂದ ಓಪನ್ ಆಗಿದೆ. ಸುಮಾರು 10 ವರ್ಷಗಳಿಂದ ಅನುಭವ ಇರತಕ್ಕಂಥ ಸಂದೇಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡಿಗೆ ಮಾಡಕ್ಕೋಸ್ಕರ ಶಿವಮೊಗ್ಗದಿಂದ ಬಂದಿದ್ದಾರೆ. ಇವತ್ತೇನ್ ಮಾಡ್ತಾ ಇದ್ದೀರಾ? ಇವತ್ತು ಪೆಪ್ಪರ್ ಕಬಾಬ್ ಮಾಡ್ತಾ ಇದ್ದೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಅತ್ಯಂತ ಜನಪ್ರಿಯವಾದಂತಹ ನಾನ್ ವೆಜ್ ಹೋಟೆಲ್ಗಳಲ್ಲಿ ಒಂದಂತ ರೆಡ್ ಹೋಟೆಲ್ ನಿಂದ ಬಂದಿದ್ದಾರೆ. ಒಳ್ಳೆ ಒಂದು ಪೆಪ್ಪರ್ ಕಬಾಬ್ ಮಾಡೋ ತೋರ್ಸಕ್ಕೋಸ್ಕರ ಬಂದಿದ್ದಾರೆ. ಸರ್, ಮಾಡಕ್ಕೆ ನಿಂತ ಪೆಪ್ಪರ್ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಮೊಟ್ಟೆ, ಕಾರ್ನ್ಫ್ಲೋರ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಅರಿಶಿನ, ಚಾಟ್ ಮಸಾಲ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಕಸೂರಿ ಮೇಥಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನನಗೆ ಚಿಕನ್. ಇದು ಕಲ್ಸ್ಕೋಬೇಕಲ್ಲ ನೀವು? ಹೌದು ಸರ್. ಕಲ್ಸ್ಕೊಡಿ. ಬೋನ್ಲೆಸ್ ಚಿಕನ್. ಹೌದು ಸರ್. ನಿಮ್ಮ ಹೋಟೆಲ್ ಸ್ಪೆಷಲ್ ಆಗಿ ಸಿಗುತ್ತಾ ಇದು ಹಾ ಪೆಪ್ಪರ್ ಸರ್, ಚಿಕನ್ ಅಂತ? ಸಿಗುತ್ತೆ. ನಮ್ಮ ಹೋಟೆಲ್ ತುಂಬಾ ಫೇಮಸ್. ಪೆಪ್ಪರ್ ಕಬಾಬ್ ಅಲ್ಲ ಇದು? ಪೆಪ್ಪರ್ ಕಬಾಬ್ ಸರ್. ಎಣ್ಣೆಲಿ ಕರಿತೀರಾ ಏನ್ ಮಾಡ್ತೀರಾ ಕತೆ? ಸರ್, ಇದನ್ನ ಕೋಟಿಂಗ್ ಮಾಡ್ಕೊಂತೀನಿ ಫಸ್ಟ್. ಅಲ್ಲ, ಎಣ್ಣೆಲಿ ಕರಿತೀರಾ? ಹೌದು ಹೌದು ಹೌದು, ಎಣ್ಣೆಲಿ ಕರಿತೀನಿ. ಓಕೆ ಓಕೆ. ಸರ್, ಚಿಕನ್ ಹಾಕಿದ್ದೀನಿ. ಬೋನ್ಲೆಸ್ ಚಿಕನ್ ಅಲ್ಲ? ಹೌದು ಸರ್, ಬೋನ್ಲೆಸ್ Okay. ಚಿಕನ್. ಇದಕ್ಕೆ ಇವಾಗ ಮೊಟ್ಟೆ ಹಾಕ್ತೀನಿ. ಹಾಕಿ ಸರ್. ಮೊದಲು ಯಾವ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರಿ ನೀವು? 10 ವರ್ಷಗಳ ಕಾಲ ಬೇರೆ ಬೇರೆ ಹೋಟ್ಲಲ್ಲಿ ಕೆಲಸ ಮಾಡ್ತೀರಾ? ಹೌದು ಸರ್, ಬೇರೆ ಬೇರೆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ. ಆಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಒಂದು ಮೊಟ್ಟೆ, ಆಮೇಲೆ ಅದೇನದು? ಇದು ಚಾಟ್ ಮಸಾಲ ಸರ್. ಚಾಟ್ ಮಸಾಲಾನ? ಹೌದು. ಓಹೋ, ಚಾಟ್ ಮಸಾಲ ಚಾಟ್ ಹಾಕ್ತಾ ಇದಾರೆ. ಮಸಾಲ. ಇವಾಗ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ 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 ಹಾಕಿ. ಮದುವೆ ಆಗಿದೆಯಾ ನಿಮ್ಗೆ? ಇಲ್ಲ ಸರ್. ಓಕೆ, ಅದೇ ಹೇಳಿದ್ರಲ್ಲ ಟೈಮ್ ಇಲ್ಲಂತೆ ಹೆಣ್ಣು ನೋಡಕ್ಕೆ. ಹೌದು ಸರ್. ಕಬಾಬ್ ನೋಡಕ್ಕೆ ಟೈಮ್ ಆಗ್ಬಿಡುತ್ತೆ ಸರ್ ಅಂತ. ಏನದು? ಧನಿಯಾ ಪುಡಿ ಸರ್. ಧನಿಯಾ ಪುಡಿ. ಒಂದು. ಓಕೆ ಇದು ಖಾರದ ಪುಡಿ. ಓಕೆ. ರವಿಯವರ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ನಮ್ಮ ಮಿಲಿಟರಿ ಹೋಟೆಲ್ ನಾವು ಯೂಸ್ ಮಾಡ್ತಾ ಇದೀವಿ. ಓಕೆ ಸರ್. ಓಕೆ ಸಂದೇಶ್. ಪೆಪ್ಪರ್ ಪೌಡರ್ ಸರ್. ಇದು ಪೆಪ್ಪರ್ ಪೌಡರ್ ಮೇನ್ ಇದೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ. ಹೌದು ಸರ್. ಪೆಪ್ಪರ್ ಕಬಾಬ್ ಅನ್ನ ಮಾಡ್ತಾ ಇದ್ರೆ ಯೂಶಲಿ ಕಬಾಬ್ ಅಂದ್ರೆ ಒಂದು ಪೌಡರ್ ತಂದು ಮಿಕ್ಸ್ ಮಾಡಿ ಎಣ್ಣೆಲಿ ಬಿಟ್ಬಿಟ್ರೆ ಕಬಾಬ್ ಆಗ್ಬಿಡುತ್ತೆ. ಅದು ಇದು ಶಿವಮೊಗ್ಗದ ಅತ್ಯಂತ ಅದ್ಭುತವಾಗಿರುವಂತಹ ಜನಪ್ರಿಯವಾದಂತಹ ಹೋಟೆಲ್ ರೆಡ್ ಹೋಟೆಲ್ನ ಒಂದು ಪೆಪ್ಪರ್ ಕಬಾಬ್ ಅನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಕ್ಕೋಸ್ಕರ ಬಂದಿದ್ದಾರೆ. ಸಂದೇಶ್ ಅವರು ಬಂದಿದ್ದಾರೆ. ಸರ್, ಸಾಲ್ಟ್ ಹಾಕ್ತಾ ಇದ್ದೀನಿ. ಎಸ್ ಸಂದೇಶ್. ಓಕೆ. ಆಮೇಲೆ ಸರ್, ಇವಾಗ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಹಾಕ್ತಾ ಇದೀನಿ. ಓಕೆ. ಎಲ್ಲಿ ಬರುತ್ತೆ ಲ್ಯಾಂಡ್ ಮಾರ್ಕ್ ಹೇಳಿ? ತಿಲಕ್ ನಗರದಲ್ಲಿ ನಿಮ್ದು? ತಿಲಕ್ ನಗರ, ಅಲಹಾಬಾದ್ ಬ್ಯಾಂಕ್ ಆಪೋಸಿಟ್ ರೆಡ್ ಹೋಟೆಲ್. ಅಲ್ಲೇ ಕಾಣುತ್ತಾ? ಬಂದ್ರೆ ಗೊತ್ತಾಗುತ್ತಾ? ಹೌದು ಸರ್, ಗೊತ್ತಾಗುತ್ತೆ. ಎಷ್ಟು ಗಂಟೆಗೆ ಓಪನ್ ಹೋಟ್ಲು? ಸರ್, ಹೋಟೆಲ್ 12 ಗಂಟೆ ಕಮೆನ್ಸ್ ಇರುತ್ತೆ. ಊಟ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸಂಡೇ ಸ್ಪೆಷಲ್ ಏನು? ಸಂಡೇ ಸ್ಪೆಷಲ್ ನಾಟಿ ಕೋಳಿ ಬಿರಿಯಾನಿ ಮಾಡ್ತೀವಿ. ಬೆಳಗ್ಗೆನೇ ತೆಗ್ದಿರ್ತಾ ಅಥವಾ ಪಾಯ ಆಗಿ ಎಲ್ಲ ಬೆಳಗ್ಗೆ? ಪಾಯ ಎಲ್ಲ ಸಿಗುತ್ತೆ ಎಷ್ಟು ಸರ್. ಗಂಟೆ? ಪಾಯ 12 ಗಂಟೆ? ಹೌದು. ಇಲ್ಲ ಇಲ್ಲ, ಪಾಯ ಸಿಗುತ್ತೆ 8 ಗಂಟೆ ಸಿಗುತ್ತೆ ಸರ್. ಪಾಯ, ದೋಸೆ, ಇಡ್ಲಿ 8 ಗಂಟೆ ಸಿಗುತ್ತೆ ಸಂಡೇ ಮಾತ್ರ. ಓಕೆ ಓಕೆ ಓಕೆ. ಇವಾಗ ಕಳಿಸಿ ಸರ್, ಒಂದು ನಿಮಿಷ. ಇದೊಂದು ಸ್ವಲ್ಪ ಏನದು? ಕಸ್ತೂರಿ ಮೆಂತೆ. ಇದು ಕಸ್ತೂರಿ ಮೇಥಿ. ಓಕೆ ಓಕೆ. ಸರ್, ಇವಾಗ ಇದು ಕಲ್ಸ್ಕೊಂತೀನಿ. ಕಲ್ಸಿ ಕಲ್ಸಿ ಕಲ್ಸಿ. ಎಣ್ಣೆಲಿ ಕರಿಬೇಕಾ? ಹೌದು ಸರ್. ಎಣ್ಣೆ ಇಟ್ಕೊಳ್ಳೋಣ? ಓಕೆ ಸರ್. ಸುಮ್ಮನೆ ಇದ್ದೀರಾ ಮತ್ತೆ? ಸಂದೇಶ್, ಹಿಂಗ್ ಮಾಡಿದ್ರೆ ಅಷ್ಟೇ. ನಮ್ಮ ಹೋಟ್ಲ್ ಜನ ಸೇರ್ಬಿಟ್ಟಿದ್ದಾರೆ. ಅವಾಗಲೇ ನಾವು ಹೋಗ್ಬೇಕು, ಬೇಗ ಬೇಗ ಮಾಡ್ಬೇಕು ನೀವು. ಓಕೆ ಸರ್. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಸ್ ಸರ್. ಓಕೆ. ಪೆಪ್ಪರ್ ಕಬಾಬ್ ಅನ್ನ ಮಾಡಕ್ಕೋಸ್ಕರ ಸಂದೇಶ್ ಅವರು ರೆಡ್ ಹೋಟ್ಲಿಂದ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಅದ್ಭುತವಾಗಿರುವಂತ ಪೆಪ್ಪರ್ ಕಬಾಬ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ನೋಡ್ಕೊಳ್ಳಿ. ಶಿವಮೊಗ್ಗದಲ್ಲಿ ನಾನ್ ವೆಜ್ ಹೋಟೆಲ್ ಜಾಸ್ತಿ ಇದೆ ಅಲ್ವಾ? ಹೌದು ಸರ್. ಅಕ್ಕಿ ರೊಟ್ಟಿ ಫೇಮಸ್. ಹೌದು ಸರ್. ವೆರಿ ಗುಡ್. ನೀವು ಅಕ್ಕಿ ರೊಟ್ಟಿ ಮಾಡ್ತೀರಿ ನಿಮ್ಮ ಹೋಟ್ಲಲ್ಲಿ? ಹೌದು ಸರ್, ಮಾಡ್ತೀವಿ. ನೀವೇ ಮಾಡೋದಾ ರೆಡಿಮೇಡ್ ಮಾಡ್ತಾರೆ? ರೆಡಿಮೇಡ್ ತರಿಸ್ತೀವಿ ಸರ್. ತರಿಸ್ಬಿಡ್ತೀರಾ? ಅದಕ್ಕೆ ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು. ಹೌದೌದು, ಎಲ್ಲಾ ಕಡೆ ರೆಡಿಮೇಡ್ ಬಂದು ಹೋಟ್ಲವ್ರ ಕೆಲಸನೇ ಕಡಿಮೆ ಆಗ್ಬಿಟ್ಟಿದೆ. ಹೌದು ಸರ್. ಶಿವಮೊಗ್ಗದ ರೆಡ್ ಹೋಟೆಲ್ನ ಜನಪ್ರಿಯವಾದಂತ ಪೆಪ್ಪರ್ ಕಬಾಬ್ ಅನ್ನ ಮಾಡಿ ತೋರ್ಸಕ್ಕೋಸ್ಕರ ಬಂದಿದ್ದಾರೆ ಸಂದೇಶ್ ಅವರು. ಸಂದೇಶ್ ಅವರು ಪೆಪ್ಪರು ಕಬಾಬ್ ಅನ್ನ ಇಲ್ಲಿ ಬೇಯಿಸ್ತಾ ಇದ್ದಾರೆ. ಇದಾದ್ಮೇಲೆ ತಿರ್ಗಾ ಸ್ವಲ್ಪ ಕೆಲಸ ಇದೆ ಸರ್. ಏನ್ ಮಾಡೋಣ ಸರ್? ಇವಾಗ ಆಯಿಲ್ ಹಾಕ್ತೀನಿ ಇದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕ್ಬಿಡಿ. ಸಾಕಲ್ಲ? ಓಕೆ. ಓಕೆ. ಇವಾಗ ಮನೇಲಿ ಯಾರು ಇದ್ದೀರಾ ನಿಮ್ಮಲ್ಲಿ? ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ತಮ್ಮ, ನಾನು, ಮೂರೇ. ತಮ್ಮ ಏನ್ ಮಾಡ್ತಾರೆ? ತಮ್ಮ ಏಜೆಂಟ್, ಅವನು ಬಸ್ ಏಜೆಂಟ್. ಬಸ್ ಏಜೆಂಟ್? ಹೌದು. ಓಕೆ ಓಕೆ. ಆಮೇಲೆ ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿ, ಸ್ವಲ್ಪ ಕರಿಬೇವನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಈ ಕಡೆ ಕಬಾಬನ್ನ ಮಾಡ್ಕೊಂಡಿದೀವಿ. ಕಬಾಬು ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆಯಲ್ಲಿ. ಇದು ಪೆಪ್ಪರ್ ಕಬಾಬ್ ಶಿವಮೊಗ್ಗದ ಜನಪ್ರಿಯವಾದಂಥ ಹೋಟೆಲ್ ರೆಡ್ ಹೋಟೆಲ್ನಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ.
ಎಸ್ ಸರ್. ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಓಕೆ. ಶಿವಮೊಗ್ಗದಲ್ಲಿ ಜನ ಏನು ಇಷ್ಟಪಡ್ತಾರೆ ತಿನ್ನಕ್ಕೆ? ನಮ್ಮಲ್ಲೆಲ್ಲ ಮುದ್ದೆ ಬೇಕು ಅಂತಾರೆ. ಶಿವಮೊಗ್ಗದಲ್ಲಿ ಜಾಸ್ತಿ ಅಂದರೆ ಸರ್ ಬಿರಿಯಾನಿ ಲೈಕ್ ಮಾಡ್ತಾರೆ ಜಾಸ್ತಿ. ಬಿರಿಯಾನಿ ಲೈಕ್ ಮಾಡ್ತಾರೆ. ಬಿರಿಯಾನಿ ತುಂಬ ಬಿರಿಯಾನಿ, ಚಿಕನ್ ಬಿರಿಯಾನಿನ? ಮಟನ್ ದಮ್ ಬಿರಿಯಾನಿ ತುಂಬ ಲೈಕ್ ಮಾಡ್ತಾರೆ. ಮಟನೇ ಜಾಸ್ತಿ ಲೈಕ್ ಮಾಡೋದು ಶಿವಮೊಗ್ಗದಲ್ಲಿ. ಓಕೆ, ಆಯ್ತು 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 ಆಯ್ತು, ಹಾಕಬಹುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ಓಕೆ. ಓಹೋ ಹೋ, ಎಷ್ಟು ಸರಿ ಮಾಡ್ತೀರಾ ದಮ್ ಬಿರಿಯಾನಿ ದಿನಕ್ಕೆ? ದಿನಕ್ಕೆ 2 ಸತಿ ಮಾಡ್ತೀವಿ ಸರ್. ಬೆಳಗ್ಗೆ ರಾತ್ರಿ? ಬೆಳಗ್ಗೆ ರಾತ್ರಿ. ಕ್ಲೋಸ್ ಓಪನ್ ಹೋಟೆಲ್? ಓಪನ್ನು 7 ಗಂಟೆಗೆ, ಕ್ಲೋಸು ರಾತ್ರಿ 11 ಗಂಟೆಗೆ. ಓಹೋ, ಮಧ್ಯಾಹ್ನ ಒಂದು 3 ಅವರ್ ಗ್ಯಾಪಾ? ಹೌದು ಸರ್. ನೀವು ಅಡುಗೆ ಮಾಡ್ತೀರಿ ಹೋಟ್ಲಲ್ಲಿ ನಿಂತ್ಕೊಂಡು? ಹೌದು ಸರ್, ನಾನೇ ಮಾಡ್ತೀನಿ. ಎಷ್ಟು ಜನ ಚೆಫ್ಗಳಿದ್ದಾರೆ ಸರ್ ಇಬ್ಬರು ಇದ್ದಾರೆ. ಇಬ್ರು ಇದ್ದಾರಾ? ಹಾಂ. ರುಚಿ ಎಲ್ಲ ನಿಮ್ಮ ಕೈ ರುಚಿನೇ? ಹೌದು ಸರ್, ಕುಕಿಂಗ್ ಎಲ್ಲ ನಾನೇ ಮಾಡ್ತೀನಿ. ಹೌದಾ? ಸರ್ವ್ ಮಾಡೋದಕ್ಕೆ ಎಲ್ಲ ಒಂದಿಬ್ರು ಇಟ್ಕೊಂಡಿದ್ದೀನಿ. ವೆರಿ ಗುಡ್. ಹಾಕ್ಲಾ? ಹಾಕಿ ಸರ್. ಸಾಕಲ್ಲ ಕಬಾಬು? ಹಾಂ ಸಾಕು. ಪೆಪ್ಪರ್ ಕಬಾಬ್ ಮಾಡೋಕ್ಕೋಸ್ಕರ ಶಿವಮೊಗ್ಗದಿಂದ ಬಂದಿದ್ದಾರೆ. ಎಣ್ಣೆಯಲ್ಲಿ ಕರಿದಂಥ ಕಬಾಬು. ಸಾಕಲ್ಲ, ಬಂದಿದೆ ಅಲ್ವಾ? ಹಾಂ ಸರ್, ಬಂದಿದೆ. ಎಸ್ ಸರ್. ಓಹೋ, ಇದು ನಿಮ್ಮ ಪೆಪ್ಪರ್ ಕಬಾಬ್? ಹೌದು ಸರ್, ಹೌದು. ಎಷ್ಟೊಂದು ಪ್ಲೇಟ್ಗೆ ಸರ್? ಪ್ಲೇಟಿಗೆ ಇದು 100 ರೂಪಾಯಿ ಸರ್. ಇದು 100 ರೂಪಾಯಿ? ಹೌದು ಸರ್. ಯಾಕೆ ಸರ್, ಏನಾಯ್ತು ಸರ್? ಪರವಾಗಿಲ್ಲ. ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ 120 ರೂಪಾಯಿ. ಹೌದು. ಶಿವಮೊಗ್ಗ ಅಲ್ವಾ, ಸ್ವಲ್ಪ ಕಡಿಮೆ ಬೆಲೆ. ಹೌದು. ಇರ್ಲಿ ಬಿಡಿ ಸರ್, ಇವಾಗ ಇದಕ್ಕೊಂದು ಸ್ವಲ್ಪ ವಾಟರ್ ಹಾಕ್ತೀನಿ. ವಾಟ್ರಾ? ಹೌದು. ಯಾಕಪ್ಪ? ಯಾಕೆ ಅಂದರೆ ಇದೆಲ್ಲ ಹಿಡ್ಕೊಂಡಿದ್ದಿಲ್ಲ. ಹಿಡ್ಕೊಂಡಿದ್ರೆ ಈಚೆ ಬರ್ಲಿ ಅಂತನಾ? ಹೌದು ಸರ್. ಅವಾಗ ಇನ್ನೂ ಸ್ಮೂತ್ ಆಗತ್ತೆ ಇದು ವಾಟರ್ ಹಾಕಿದಾಗ. ಓಕೆ ಸರ್, ಇವಾಗ ಇದಕ್ಕೆ ಲೈಟಾಗಿ ಖಾರದ ಪುಡಿ ಹಾಕ್ತೀನಿ ಸರ್. ಖಾರದ ಪುಡಿ. ಓಕೆ, ಸ್ವಲ್ಪ ಖಾರದ ಪುಡಿ. ಸ್ವಲ್ಪ. ಆಮೇಲೆ ಸ್ವಲ್ಪ ಪೆಪ್ಪರ್. ಪೌಡರ್ ಹಾಕಿ. ಬ್ಲಾಕ್ ಕಬಾಬ್ ಅಲ್ವಾ ಇದು? ಹೌದು ಸರ್. ಎಸ್, ಸ್ವಲ್ಪ ಬ್ಲಾಕ್ ಬರಲೇಬೇಕು. ಹೌದು ಸರ್. ಓಕೆ. ಆಮೇಲೆ ಜೀರಾ ಪೌಡರ್ ಸರ್. ಇದು ಜೀರಾ ಪೌಡರ್. ಜೀರಾ ಪೌಡರ್ ಸ್ವಲ್ಪ ರುಚಿಗೆ ತುಂಬ ಪರ್ಫೆಕ್ಟ್ ಇರುತ್ತೆ, ತುಂಬ ಟೇಸ್ಟ್ ಇರುತ್ತೆ ಇದನ್ನು ಹಾಕಿದ್ರೆ. ಓಕೆ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸರ್. ಓಕೆ ಸರ್. ಓಕೆ ಓಕೆ. ಸ್ವಲ್ಪ ಧನಿಯಾ ಪೌಡರ್ ಸರ್. ಎಸ್, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಜೀರಾ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ ಕೂಡ ಹಾಕೊಂಡಿದ್ದಾರೆ ಸರ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಹಾಕೊಂಬಿಡಿ ಸರ್. ಎಸ್ ಸರ್. ಇದನ್ನು ಕ್ಲೀನಾಗಿ ರೊಟೇಟ್ ಮಾಡಬೇಕು. ಓಕೆ. ಒಂದು ಪ್ಲೇಟಲ್ಲಿ ಎಷ್ಟು ಪೀಸ್ ಕೊಡ್ತೀರಾ ನಿಮ್ಮ ಹೋಟೆಲ್? ಸರ್, ಒಂದು ಪ್ಲೇಟಿಗೆ 8 ಪೀಸ್ ಬರುತ್ತೆ ಸರ್. ಒಂದು ಪ್ಲೇಟ್ಗೆ 8 ಪೀಸ್. ಆಹಾ, ಒಳ್ಳೆ ಸಖತ್ತಾಗಿರುವಂಥ ಅದ್ಭುತವಾಗಿರುವಂಥ ಒಂದು ಪೆಪ್ಪರ್ ಬ್ಲಾಕ್ ಕಬಾಬನ್ನು ಮಾಡಿದ್ದಾರೆ. ತುಂಬ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಮಾಡೋವಂಥ ಕ್ರಮ, ಒಂದೊಂದು ಹೋಟೆಲಿನ ಜನಪ್ರಿಯವಾದಂಥ ಅಡುಗೆಗಳನ್ನ ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀವಿ. ಇದು ಶಿವಮೊಗ್ಗದ ರೆಡ್ ಹೋಟೆಲ್ನಿಂದ ಬಂದಿದ್ದಾರೆ ಸಂದೇಶ್ ಅವರು. ಕಳೆದ ವಾರ ಒಂದು ಒಳ್ಳೆ ಡಿಶ್ನ ತೋರಿಸಿದ್ರು, ಸಾಕಷ್ಟು ಜನ ಅದು ನೋಡಿದ್ರು, ಖುಷಿ ಪಟ್ಟಿದ್ರು. ಒಳ್ಳೆ ಒಂದು ಬ್ಲಾಕ್ ಕಬಾಬ್ನ ತಿಂದು ನೋಡಿ ಸರ್, ಹೆಂಗಿರುತ್ತೆ ಒಂದ್ಸರಿ ತಿಂದು ನೋಡಿ ಸರ್ ಅಂತ ಹೇಳಿದ್ದಾರೆ. ಸರ್, ರೆಡಿನಾ? ಹೌದು ಸರ್. ಡಿಶ್ ಔಟ್ ಮಾಡ್ತೀರಾ? ಎಸ್. ಬ್ಲಾಕ್ ಕಬಾಬ್, ರೆಡ್ ಕಬಾಬ್ನ ಕೇಳಿದ್ದೀರಾ? ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ಇದು ಬ್ಲಾಕ್ ಕಬಾಬು. ತಿಂದು ನೋಡಿ ಮುರಳಿ ಅವರೇ, ಶಿವಮೊಗ್ಗ ಸ್ಪೆಷಲ್ ಅಡುಗೆ ಇದು ಅಂತ ಬೇರೆ ಹೇಳೋಕ್ಕೋಸ್ಕರ ಬಂದಿದ್ದಾರೆ. ಸರ್, ಬ್ಲ್ಯಾಕ್ ಕಬಾಬ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಬ್ಲಾಕ್ ಕಬಾಬನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಫಸ್ಟ್ ತಿಂದು ನೋಡ್ತೀವಿ, ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀವಿ. ಬನ್ನಿ ಸಂದೇಶ್. ಯಾರ ಜೊತೆ ಬಂದಿದ್ದೀರಿ? ಸರ್, ಒಬ್ಬನೇ ಬಂದಿದ್ದೀನಿ. ಒಬ್ಬನೇ ಸಿಂಗಲ್ ಫೈಟ್? ಹಾಂ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಬ್ಲಾಕ್ ಕಬಾಬನ್ನು ಮಾಡಿದ್ದಾರೆ. ತಿಂದು ನೋಡ್ಬೇಕು, ಹೆಂಗಿದೆಯೋ ಗೊತ್ತಿಲ್ಲ. ನಾವೇನಿದ್ರು ರೆಡ್ ಕಬಾಬು ಸರ್. ರೆಡ್ ಹೋಟ್ಲಿಂದ ಬರೋ ರೆಡ್ ಕಬಾಬ್ ಮಾಡಿದ್ರೆ ಮಜಾ ಬರಲ್ಲ ಸರ್. ನಾವು ಬ್ಲಾಕ್ ಕಬಾಬೇ ಮಾಡಬೇಕು ಅಂತ ಶಿವಮೊಗ್ಗದಿಂದ ಬಂದಿದ್ದಾರೆ. ಮೂರ್ತಿ, ಬಾರೋಲೇ ಬಾರೋ. ಎಷ್ಟೊತ್ತಾಗ ಕುತ್ಕೊಳ್ಳೋದು? ಪ್ಲೇಟ್ ತಗೋಬಾರ. ಪ್ರತಿ ಸರಿ ಬಡ್ಕೋಬೇಕೋ ನಿಮ್ಮ ಹತ್ರ ನಾನು? ಹೈ ಬಾರ. ಹೋಗಿ ನೋಡ್ಕೋ. ಲೇಯ್, ಹಳೇದು 500 ರೂಪಾಯಿ ನೋಟ್ ಕೊಟ್ರು ತಗೋ. ಲೇಯ್ ತಗೊಳ್ಳೋ.
15 ದಿನ ಆಯ್ತು ಬಿಸ್ನೆಸ್ ನೋಡಿ, ತಗೊಳ್ಳ 500 ರೂಪಾಯಿ ಹಳೆ ನೋಟ್ನ. ಚೆನ್ನಾಗಿದೆ. ಈ ಥರ ಡ್ರೈ ಐಟಮ್ ತಿನ್ನಬೇಕು ಅಂದರೆ ಸಾಯಂಕಾಲ ಹೊತ್ತು ಮಾತ್ರ ಒಟ್ಟಿಗೆ ಹೋಗ್ಬೇಕು. ಅವಾಗ ಇಲ್ಲ ಯಾರ ಜೊತೆ ಏನಾದ್ರು ಕೂತಿರ್ಬೇಕು, ಪಕ್ಕದಲ್ಲಿ ಖುಷಿಯಾಗಿ ಜ್ಯೂಸ್ ಇಟ್ಕೊಂಡಿರ್ಬೇಕು, ಅವಾಗ ಈ ಥರ ಚಿಕನ್ನ ತಿಂತಾ ಇರಬೇಕು, ಅದ್ರ ಮಜಾ ನೋಡಬೇಕು. ಆರ್ಡಿನರಿ ಕಬಾಬ್ ತಿನ್ನೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಸಂದೇಶ ಅವರು. ತುಂಬ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಇದೇ ಥರ ಹೊಸ ಹೊಸ ಅಡುಗೆಗಳನ್ನ ಮಾಡ್ತಾರಿ. ಓಕೆ ಸರ್. ಒಳ್ಳೆ ರುಚಿ ಕೊಡಿ, ಓಕೆ ಸರ್. ದುಡ್ಡು ಚೆನ್ನಾಗೇ ತಗೊಳ್ಳಿ, ಪರವಾಗಿಲ್ಲ. ಆಯ್ತು ಅದೇ ಸರ್. ರುಚಿ ಮಾತ್ರ ಕೆಡಿಸ್ಬೇಡಿ. ಆಯ್ತು ಆಯ್ತು. ಈಗ ತುಂಬ ಜನ ನಂಬಿಕೆ ಏನಂತ ಹೇಳಿದ್ರೆ ಹೌದು ನಮ್ಮ ಕಾರ್ಯಕ್ರಮಕ್ಕೆ ಬಂದವರು ಒಳ್ಳೆ ಅಡುಗೆ ಮಾಡಿರ್ತಾರೆ ಅಂತ. ಹೌದು ಸರ್. ನಂಬಿಕೆ ಉಳಿಸ್ಕೊಳ್ಳಿ, ಬಿಸ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಬ್ಲಾಕ್ ಕಬಾಬನ್ನು ಮಾಡಿಕೊಟ್ಟಿದ್ದಾರೆ. ಖಾರವಾಗಿ ತಿನ್ನಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇವತ್ತೇ ಚಿಕನ್ನ ತರಿಸಿ ಇದೇ ಥರ ಬ್ಲಾಕ್ ಕಬಾಬ್ನ ನೀವು ಸಹ ಮಾಡ್ಕೋಬೋದು. ಪೆಪ್ಪರ್ ಕಬಾಬ್ ಮಾಡುವ ವಿಧಾನ: ಒಂದು ಬೌಲಿಗೆ ಬೋನ್ಲೆಸ್ ಚಿಕನ್, ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಾಟ್ ಮಸಾಲ, ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಕಾರ್ನ್ಫ್ಲೋರ್, ಕಸೂರಿ ಮೇಥಿ, ನೀರು ಹಾಕಿ ಚೆನ್ನಾಗಿ ಕರೆಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನಿಗೆ ಎಣ್ಣೆ, ಕರಿಬೇವು, ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿದ ಚಿಕನ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಬಾಡಿಸಿ ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಉಪ್ಪು, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಪೆಪ್ಪರ್ ಕಬಾಬ್ ನಿಮ್ಮನೇಲೂ ರೆಡಿ. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ನಲ್ಲಿ ಸಾಕಷ್ಟು ಜನಪ್ರಿಯವಾದಂಥ ನಾನ್ ವೆಜ್ ಅಡುಗೆಗಳನ್ನ ಮಾಡೋವಂಥ ಹೋಟೆಲ್ನಿಂದ ಕರೆಸ್ಕೊಳ್ತಾ ಇದ್ದೀವಿ. ಅವರ ಹೋಟೆಲ್ನ ಸ್ಪೆಷಲ್ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ಜೊತೆಗೆ ಒಳ್ಳೆ ಅಡುಗೆ ಮಾಡೋರನ್ನ ಕರೆಸ್ಕೊಳ್ತಾ ಇದ್ದೀವಿ. ಒಳ್ಳೊಳ್ಳೆ ನಾನ್ ವೆಜ್ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಏನು ನೀವು ಅಡುಗೆ ಮಾಡ್ತೀರಾ? ಬನ್ನಿ, ಅಡುಗೆ ಮಾಡೋಕ್ಕೆ ನೀವು ತಯಾರಾಗಿದ್ದರೆ ರುಚಿ ನೋಡೋಕ್ಕೆ ಯಾವತ್ತೂ ತಯಾರಿನೇ. ಓಕೆ, ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ ಮುರಳಿ ಮಿಲಿಟರಿ ಹೋಟೆಲ್ಗೆ ಅಂತೇಳಿ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಕೆಲಸ ಇದೆ ಒಳಗಡೆ, ಮುಗಿಸ್ಕೊಂಡು ಬರ್ತೀನಿ.